ನಿಮ್ಮ ಮುಖದಿಂದ ಸದಾ ರತ್ನಗಳನ್ನೇ ಹೊರಹಾಕಬೇಕು. ನೀವು ನಿಮ್ಮ ಮುಖದಿಂದ ಸದಾ ರತ್ನಗಳನ್ನೇ ಹೊರಹಾಕಬೇಕು, ಕಲ್ಲುಗಳನ್ನಲ್ಲ. ओम शांति। बाप बैठ बच्चों को समझाते हैं, ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. अब इनको तो अच्छी ರೀತಿ देखते हो. ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಇವರನ್ನ ಚೆನ್ನಾಗಿ ನೋಡ್ತಾ ಇದ್ದೀರಿ. ಯಾರನ್ನ? ಲಕ್ಷ್ಮೀ ನಾರಾಯಣರ ಚಿತ್ರ ತೋರಿಸಿ ಬಾಬಾ ಹೇಳ್ತಾರೆ, ಇವರನ್ನ ನೀವು ಚೆನ್ನಾಗಿ ನೋಡ್ತಿದ್ದೀರಿ ತಾನೆ? ಏನ್ ನೋಡ್ತಿದ್ದೀರಿ? ಇದರಲ್ಲಿ ಏನಿದು ಚಿತ್ರ? ಯಾಕಿದೆ ಲಕ್ಷ್ಮೀನಾರಾಯಣರ ಚಿತ್ರ? ಇದಾಗಿದೆ ನಿಮ್ಮ ಏಮ್ ಆಬ್ಜೆಕ್ಟ್. ಅಂದರೆ ನೀವು ದೇವತಾ ಮನೆತನದವರು ಅಥವಾ ಲಕ್ಷ್ಮೀನಾರಾಯಣರ ಮನೆತನದವರಾಗಿದ್ರಿ. ಎಷ್ಟು ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅವ್ರ ಮನೆತನದವ್ರು ನಾವು, ಆದ್ರೆ ಅವ್ರಿಗೂ ನಮಗೂ ಏನಿದೆ, ಎಷ್ಟು ವ್ಯತ್ಯಾಸ ಇದೆ. ಆದ್ರಿಂದ ಮತ್ತೆ ಮತ್ತೆ ಘಡಿ ಘಡಿ ಬಾರಿ ಬಾರಿ ಲಕ್ಷ್ಮೀನಾರಾಯಣರ ಚಿತ್ರವನ್ನ ನಾವು ನೋಡುತ್ತಾ ಇರಬೇಕು. ಯಾಕೆ? हमको ऐसा बनना है. इनकी महिमा तो अच्छी ರೀತಿ जानते हो. ಲಕ್ಷ್ಮೀನಾರಾಯಣರ ಮಹಿಮೆನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ये पॉकेट में रखने से ही ಖುಷಿ रहेगी. ಇದನ್ನ ನೋಡ್ತಾ ಇದ್ರೆ ನಿಮ್ ಜೇಬಲ್ಲಿ ಇಟ್ಕೊಂಡ್ರೆ, ಅಂದ್ರೆ ನೀವೆಲ್ಲಿ ಹೋದ್ರು ಜೇಬಲ್ಲಿ ಇಟ್ಕೊಡುತ್ತಂದ್ರೆ ನೀವೆಲ್ಲಾದ್ರೂ ಹೋಗ್ಲಿ, ನಿಮ್ ಜೇಬಲ್ಲಿ ಅದು ಇದ್ರೆ ನೀವ್ ಅದನ್ನ ನೋಡಿ ನೋಡಿ ಏನಾಗ್ತೀರಿ? ಖುಷಿಯಲ್ಲಿ ಇರ್ತೀರಿ. अंदर में दुविधा जो रहती वह नहीं रहनी चाहिए. इसको ದೇಹಾಭಿಮಾನ कहा जाता है. ನಮ್ಮ ಮನಸ್ಸಿನಲ್ಲಿ ಎಂದಿಗೂ ದ್ವಂದ್ವ ಇರಬಾರ್ದು. ಇದು ಕೂಡ ಒಂದು ದೇಹಾಭಿಮಾನ ಆಗಿದೆ. देही अभिमानी हो लक्ष्मी नारायण को देखेंगे तो समझेंगे हम ऐसे बन रहे हैं. ಆತ್ಮಾಭಿಮಾನಿಗಳಾಗಿ ಲಕ್ಷ್ಮೀನಾರಾಯಣರನ್ನ ನೋಡ್ತಾ ಇದ್ರೆ ನೀವು ತಿಳ್ಕೊಳ್ತೀರಿ, ನಾವು ಲಕ್ಷ್ಮೀನಾರಾಯಣ ಆಗ್ತಿದ್ದೇವೆ. ಏನು ದ್ವಂದ್ವ ಇರಬಾರ್ದು. ನಾವು ಲಕ್ಷ್ಮೀನಾರಾಯಣ ಆಗ್ತೀವಾ? ಆಗ್ಲಿಕ್ಕೆ ಸಾಧ್ಯನಾ? ಆಗ್ತೀವೋ ಇಲ್ಲೋ? ಇಂಥ ದ್ವಂದ್ವ ಇರಬಾರ್ದು. ಇದು ದೇಹಾಭಿಮಾನ ಆಗಿದೆ. ಅದಕ್ಕೆ ಆತ್ಮಾಭಿಮಾನಿಯಾಗಿ ಲಕ್ಷ್ಮೀನಾರಾಯಣರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಾವು ಈ ತರ ಆಗ್ತಿದ್ದೇವೆ. ತೋ ಜರೂರ್ ಇನ್ಕೋ ದೇಖನಾ ಪಡೆ. ಹಾಗಾಗಿ ಏನ್ ಮಾಡ್ಬೇಕು? ಲಕ್ಷ್ಮೀನಾರಾಯಣರ ಚಿತ್ರವನ್ನ ಬಾರಿ ಬಾರಿ ನೋಡ್ಬೇಕು. ಬಾಬಾ ಸಮझाते ತುಮಕೋ ऐसा बनना है. ನಮ್ಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ನೀವು ಈ ರೀತಿ ಆಗಬೇಕಾಗಿದೆ. ಮಧ್ಯಾಜಿ ಭವ್. ಏನಿದು ಮಧ್ಯಾಜಿ ಭವ್? ಅಂದ್ರೆ ಇದು ನಿಮ್ಮ ಆಸ್ತಿ. ಲಕ್ಷ್ಮೀನಾರಾಯಣ ಚಿತ್ರ ಇದು ನಮ್ಮ ಗುರಿ ಉದ್ದೇಶ. ಅಂದ್ರೆ ಲಕ್ಷ್ಮೀನಾರಾಯಣರ ರಾಜ್ಯವನ್ನ ಬಾಬಾ ನಾವು ಮಕ್ಕಳಿಗೆ ಕೊಡುತ್ತಾರೆ. ಇದು ನಮ್ಗೆ ತಂದೆ ಕೊಡುವಂತ ಆಸ್ತಿಯಾಗಿದೆ. ಮಧ್ಯಾಜೀಭವ ಅಂದ್ರೆ ಲಕ್ಷ್ಮೀನಾರಾಯಣ ಚಿತ್ರ ಇದು ಮಧ್ಯಾಜೀಭವ. ಶಿವಬಾಬರ ಚಿತ್ರ ಮನ್ಮನಾಭವ. ಆದ್ರೆ ಲಕ್ಷ್ಮೀನಾರಾಯಣ ಚಿತ್ರ ನಮಗೆ ಮಧ್ಯಾಜೀಭವ ಆಗಿದೆ. ಬಾಬಾ ಹೇಳ್ತಿದ್ರಿ, ಇನ್ಕೋ ದೇಖೋ ಯಾದ್ ಕರೋ. ಈ ಚಿತ್ರ ನೋಡ್ರಿ, ನೆನಪು ಮಾಡ್ಕೊಳ್ಳಿ. ಏನ್ ನೆನಪು ಮಾಡ್ರಿ? ನಮ್ಮ ತಂದೆ ಮತ್ತು ತಂದೆ ಕೊಡುವಂತ ಆಸ್ತಿಯನ್ನ ನೆನಪು ಮಾಡ್ಕೊಳ್ಳಿ. ಬಾಬಾ ಹೇಳ್ತಾ ಇದ್ದಾರೆ, ದೃಷ್ಟಾಂತ ಬತಾತೆ ಹೇ ಉಸ್ನೆ ಸೋಚ. ಯಾಕೆ ಬಾಬಾ ಈ ಮಾತು ಹೇಳ್ತಾರಂದ್ರೆ ಇದು ಪ್ರಾಕ್ಟಿಕಲ್ ಏನು ಅರ್ಥ ಕೊಡುತ್ತೆ, ಏನ್ ಲಾಭ ಇದರಿಂದ? ಲಕ್ಷ್ಮೀನಾರಾಯಣ ನೋಡಿ 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 ನಿಮ್ಗೆ ಗೊತ್ತಿರ್ಬೋದು, ಭಕ್ತಿಯಲ್ಲೂ ಕೂಡ ಅವ್ರ ಚಿತ್ರ ನೋಡಿ ನೋಡಿ ಅವ್ರಂಗೆ ಆಗ್ಬಿಡ್ತೀವಿ. ಅಥವಾ ಕೃಷ್ಣನ್ ಚಿತ್ರ ನೋಡ್ತಾ ಇದ್ರೆ ಅಂಥದೇ ಮಗು ಮನೆಯಲ್ಲಿ ಜನ್ಮ ತಗೊಳುತ್ತೆ. ಹೀಗೆ ಒಂದು ಕಲ್ಪನೆ ಇದೆ ಅಲ್ವಾ? ಅದು ನಿಜ ಕೂಡ, ಸೈನ್ಸ್ ಕೂಡ. ಒಂದ್ ಮನೆ ಜನ ಒಂದೇ ರೀತಿ ಇರ್ತಾರೆ, ಅವ್ರನ್ನೇ ನೋಡ್ತಾ ನೋಡ್ತಾ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ದೃಷ್ಟಾಂತ ಇದೆ. ಏನ್ ಹೇಳ್ತಾರೆ ಬಾಬಾ? ಒಬ್ಬ ಗುರು ಶಿಷ್ಯನಿಗೆ ಯಾವಾಗ್ಲೂ ಕೋಣ ಕೋಣ ಅಂತ ಬೈತಾ ಇರ್ತಿದ್ದ. ಅವನು ಜಾಣ ಇದ್ದವನು ಏನಾಗ್ಬಿಟ್ಟ, ಬರ್ತಾ ಬರ್ತಾ ಕೋಣ ನಂಗೆ ತಾನೇ ಕೋಣ ಅಂತಾನೆ ಅದೇ ರೀತಿ ಅವನ ವರ್ತನೆನೂ ಕೂಡ ಆಗ್ಬಿಡ್ತು. ಬಾಬಾ ಹೇಳ್ತಾ ಇದ್ರೆ, ತುಮ್ ಜಾನ್ತೀವಿ ಹಮಾರ ಏಮ್ ಆಬ್ಜೆಕ್ಟ್ ಹೇ. ನೀವು ಮಕ್ಳಿಗೆ ಗೊತ್ತಿದೆ, ಇದು ನಮ್ಮ ಏಮ್ ಆಬ್ಜೆಕ್ಟ್ ಯಾವುದು?
ಲಕ್ಷ್ಮೀನಾರಾಯಣ ಆಗೋದು. ಅವರನ್ನೇ ನೋಡ್ತಾ, ಅವರ ಗುಣಗಾನ ಮಾಡ್ತಾ, ಅವರ ಬಾಬಾ ಕೊಡುವಂತ ಆಸ್ತಿನ ನೆನಪು ಮಾಡ್ತಾ ಇದ್ರೆ ನಾವು ಏನಾಗ್ಬಿಡ್ತೇವೆ, ಆ ಶಿಷ್ಯ ಹೇಗೆ ಕೋಣ ಆಗ್ಬಿಟ್ನೋ ಹಾಗೆ ನಾವು ಲಕ್ಷ್ಮೀನಾರಾಯಣ ಆಗ್ತೀರಿ, ಲಕ್ಷ್ಮೀನಾರಾಯಣ ಆಗ್ತೀರಿ, ದೇವತಾ ಆಗ್ತೀರಿ, ದೇವತಾ ಆಗ್ತೀರಿ. ನೀವು ದೇವತಾತ್ಮ, ನೀವು ಪರಿಷ್ಠಾತ್ಮ ಅಂತ ಕೇಳಿಸ್ಕೊಂಡು ಅದನ್ನ ವಿಚಾರ ಮಾಡಿನೇ ನೀವೇನಾಗ್ಬಿಡ್ತೀರಿ, ಲಕ್ಷ್ಮೀ ನಾರಾಯಣ ಆಗ್ಬಿಡ್ತೀರಿ. ಇದು ನಮ್ಮ ಏಮ್ ಆಬ್ಜೆಕ್ಟ್ ಆಗಿದೆ, ಇದು ನಾವು ಆಗ್ಬೇಕಾಗಿದೆ. ಕೈಸೆ ಬನೆಗೆ, ಹೇಗಾಗ್ತೀರಿ ಲಕ್ಷ್ಮೀ ನಾರಾಯಣ? ಹೇಗಾಗ್ತೀರಿ? ಬಾಬಾ ಕಿ ಯಾದ್ ಸೆ, ಬಾಬಾನ ನೆನಪಿಂದ. ಹರೇಕ್ ಅಪ್ನೆ ಸೆ ಪೂಛೆ, ಪ್ರತಿಯೊಬ್ಬರು ನೀವು ನಿಮ್ಮನ್ನ ಕೇಳ್ಕೊಳ್ಳಿ. ಬರೋಬರ್ ಹಮ್ ಇನ್ಕೋ ದೇಖ ಬಾಬಾ ಕೋ ಯಾದ್ ಕರ್ ರಹೆ ಹೇ. ಏನ್ ಕೇಳ್ಕೊಳ್ಬೇಕಂತಂದ್ರೆ, ನಾವು ಲಕ್ಷ್ಮೀ ನಾರಾಯಣರ ಚಿತ್ರವನ್ನ ನೋಡ್ತಾ ಅಥವಾ ಬ್ರಹ್ಮ ಬಾಬಾವ್ರನ್ನ ನೋಡ್ತಾ ನಾವು ಶಿವ ಬಾಬಾವ್ರನ್ನ ನೆನಪು ಮಾಡ್ತಾ ಇದ್ದೀವಾ ಅಂತ ನಾವು ಪ್ರತಿಯೊಬ್ರು ನಮ್ಮನ್ನ ನಾವು ಕೇಳ್ಕೊಳ್ಬೇಕು. ಎತ್ತೋ ಸಮಜ್ತೆ ಹೋಗಿ ಬಾಬಾ ಹಮ್ಕೋ ದೇವತಾ ಬನಾತೆ ಹೇ. ನಿಮ್ಗೆ ಗೊತ್ತಿದೆ ತಾನೆ, ಬಾಬಾ ನಮ್ಮನ್ನ ಏನ್ ಮಾಡ್ತಿದ್ದಾರೆ, ದೇವತಾ ಮಾಡ್ತಿದ್ದಾರೆ. ಜಿತನಾ ಹೋ ಸಕೆ ಯಾದ್ ಕರ್ನಾ ಚಾಹಿಯೆ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಏನ್ ಮಾಡ್ಬೇಕು, ನಾವು ತಂದೆಯನ್ನ ನೆನಪು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಎತ್ತು ಬಾಬಾ ಕತೆ ಕಿ ನಿರಂತರ ಯಾದ್ ರಹ ನಹಿ ಸಕ್ತೆ. ತಂದೆ ಹೇಳ್ತಾರೆ ಏನಂತ, ನಿರಂತರ ನೆನಪಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿರಂತರ ನೆನ್ಪು ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಆದ್ರೆ ನಿರಂತರ ನೆನ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿರಂತರ ನೆನ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾನೇ ಹೇಳ್ಬಿಟ್ರಲ್ಲ ಅಂತ ಪ್ರಯತ್ನ ಮಾಡೋದ್ ಬಿಡೋದಲ್ಲ, ಪ್ರಯತ್ನ ಮಾಡ್ಬೇಕು. ಅಂದ್ರೆ ಪುರುಷಾರ್ಥ ಮಾಡ್ಬೇಕಾಗಿದೆ. ಏನ್ ಪುರುಷಾರ್ಥ ಮಾಡ್ಬೇಕು? ನಿರಂತರ ತಂದೆಯನ್ನ ನೆನ್ಪು ಮಾಡುವಂತ ಪುರುಷಾರ್ಥ. ಒಂದು ಕ್ಷಣ ಬಿಡದೆ ತಂದೆಯನ್ನ ನೆನ್ಪು ಮಾಡುವಂತ ಪುರುಷಾರ್ಥ ಮಾಡ್ಬೇಕು. ಬಲಗ್ರಸ್ತ ವ್ಯವಹಾರ का कार्य करते हुए इनको याद करेंगे तो बाबा जरूर याद आएगा. ಗೃಹಸ್ಥ ವ್ಯವಹಾರದ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಲಕ್ಷ್ಮೀ ನಾರಾಯಣರನ್ನ ನೀವು ನೆನಪು ಮಾಡ್ಕೊಂಡ್ರೆ ಅವಶ್ಯವಾಗಿ ನಿಮ್ಗೆ ಬಾಬಾ ಕೂಡ ಬಾಪ್ ದಾದಾ ಕೂಡ ನೆನಪಾಗ್ತಾರೆ. ಬಾಬಾ ಕೋ ಯಾದ್ ಕರೆಂಗೆ ತೋ ಯ ಜರೂರ್ ಯಾದ್ ಪಡೇಗಾ. ಬಾಬಾವ್ರನ್ನ ನೆನ್ಪು ಮಾಡ್ಕೊಂಡ್ರೆ ಲಕ್ಷ್ಮೀನಾರಾಯಣ ನೆನಪಾಗ್ತಾರೆ, ಲಕ್ಷ್ಮೀನಾರಾಯಣ ನೆನ್ಪು ಮಾಡ್ಕೊಂಡ್ರೆ ಶಿವ ಬಾಬಾ ನೆನಪಾಗ್ತಾರೆ. ಯಾಕೆಂದ್ರೆ ಅದು ಆಸ್ತಿ ತಾನೆ. ತಂದೆ ಆಸ್ತಿನ ನೋಡಿದ್ರು, ಓ ಈ ಆಸ್ತಿ ನಮ್ಗೆ ತಂದೆ ಕೊಟ್ರು, ತಂದೆ ಕೊಟ್ಟಿದ್ದು, ತಂದೆ ಕೊಟ್ಟಿದ್ದು, ತಂದೆ ಈ ಸೈಟ್ ಕೊಟ್ಟಿದ್ದು, ತಂದೆ ಈ ಮನೆ ಕೊಟ್ಟಿದ್ದಂತ ಹೆಂಗ್ ಹೇಳ್ತಿರ್ತಾರೆ. ಹಾಗೆ ಆಸ್ತಿ ನೋಡಿದ್ರೆ ತಂದೆ ನೆನಪಾಗತ್ತೆ, ತಂದೆ ನೋಡಿದ್ರೆ ಆಸ್ತಿ ನೆನಪಾಗತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣರ ಚಿತ್ರ ಕೂಡ ತಂದೆಯನ್ನ ನೆನಪು ಮಾಡೋದಕ್ಕೆ ಒಂದು ಉಪಾಯ ಆಗಿದೆ, ಅದು ಯುಕ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಹಮ್ಕೋ ಏಸಾ ಬನನಾ ಹೇ ಯಾ ಸಾರಾ ದಿನ್ ಧುನ್ ಲಗಿ ರಹೆ. ನಾವ್ ಈ ರೀತಿ ಆಗ್ಬೇಕು, ನಾನ್ ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನ್ ದೇವತಾ ಆಗ್ಬೇಕು. ಇಡೀ ದಿನ ಏನಿರ್ಬೇಕು, ಇದೇ ಗುಂಗು ಇರ್ಬೇಕು, ಇದೇ ಗುಂಗು, ಅದೇ ಮೂಡು. ಬ್ರಹ್ಮ ಬಾಬಾ ಹಾಗೆ ಇರ್ತಿದ್ರು ತಾನೆ. ಕೃಷ್ಣನ್ ಚಿತ್ರ ಯಾವಾಗ್ಲೂ ಇಟ್ಕೊಂಡಿದ್ರು, ಮುಜೆಯ ಬನ್ನಾಯ್, ಮುಜೆಯ ಬನ್ನಾಯ್. ಬನನಾಹೆ ಅಲ್ಲ, ನಾನಿದಾಗ್ತೀನಿ. ಆ ಚಿತ್ರ ನೋಡಿ ಕುಣಿದಾಡ್ಬಿಡ್ತಿದ್ರಂತೆ ಬ್ರಹ್ಮ ಬಾಬಾ. ನಾನು ಕೃಷ್ಣ ಆಗ್ತೀನಿ, ನಾನು ಕೃಷ್ಣ ಆಗ್ತೀನಿ, ಎಷ್ಟು ಖುಷಿಯಿಂದ ಕುಣಿದಾಡ್ಬಿಡ್ತಿದ್ರು. ಯಾವಾಗ್ಲೂ ಆ ಚಿತ್ರ ಅವ್ರ ಹತ್ರ ಇಟ್ಕೊಂಡಿರ್ತಿದ್ರು. ಹಾಗೆ ನಮ್ಗೂ ಕೂಡ ಲಕ್ಷ್ಮೀ ನಾರಾಯಣ ಆಗುವಂತ ಧುನ್, ಆ ಗುಂಗು ಸದಾ ಇರಬೇಕು. ತೋ ಫಿರ್ ಏಕ್ ದೋ ಕಿ ಗ್ಲಾನಿ ಕಬಿ ನಹಿ ಕರೆಂಗೆ. ಯಾವಾಗ ನೀವು ಈ ಗುಂಗಿನಲ್ಲಿ ಇರ್ತಿರಲ್ಲ, ಲಕ್ಷ್ಮೀನಾರಾಯಣ ಆಗ್ತೀನಿ, ಇವರು ಎಲ್ಲರೂ ದೇವತಾ ಆಗೋರು ಅಂತ ನೀವ್ ಯಾವಾಗ ಆ ಗುಂಗಿನಲ್ಲೇ ಇರ್ತೀರಿ, ಅವಾಗ ನೀವು ಒಬ್ಬರು ಇನ್ನೊಬ್ಬರಿಗೆ ನಿಂದನೆ ಮಾಡೋದನ್ನ ಬಿಡ್ತೀರಿ. ಈಗ ಅಣ್ಣ ಹಾಗೆ, ಈ ಅಕ್ಕ ಹಿಂಗೆ ಅಂತ ನಿಂದನೆ ಮಾಡ್ತಿರ್ತೀರಿ ತಾನೆ, ಅದನ್ನ ಬಿಟ್ಟು ಬಿಡ್ತೀರಿ. यह ऐसा है, फलाना ऐसा है, जो इन बातों में लग जाते वह ऊंच पद पा नहीं सकते. ಆ ಅಕ್ಕ ಅಣ್ಣ ಹಂಗೆ, ಈ ಅಕ್ಕ ಹಿಂಗೆ, ಈ ಅಣ್ಣ ಹಿಂಗೆ ಅಂತ ಯಾರು ನಿಂದನೆಗಳನ್ನ ಮಾಡ್ತಾರೆ, ಬೇರೆಯವರ ಅವಗುಣಗಳನ್ನ ನೋಡ್ತಾರೆ, ನೆಗೆಟಿವ್ ಅನ್ನ ಆರಿಸ್ತಾರೆ, ಅವರು ಎಂದೂ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಸೆ ಹಿ ರಹ ಜಾತೆ. ಅವ್ರು ಹೇಗಿದ್ರು ಹಾಗೇ ಉಳ್ಕೊಂಡ್ಬಿಡ್ತಾರೆ. ಬಾಬಾ ಸಿಕ್ಕಾಗ ಹೇಗಿದ್ರು, ಸಿಗೋ ಮೊದ್ಲು ಹೇಗಿದ್ರು ಅಸುರರು, ಹಾಗೆ ಉಳ್ಕೊಂಡ್ಬಿಡ್ತಾರೆ. ಅದೇ ಮನುಷ್ಯ ಸ್ಥಿತಿಯಲ್ಲಿ ಉಳ್ಕೊಳ್ತಾರೆ, ಅವ್ರು ಶ್ರೇಷ್ಠ ಪದವಿ ಪಡ್ಕೊಳ್ಳಲ್ಲ. ಕಿತನಾ ಸಹಜ ಕರ್ಕೆ ಸಮझाया जाता है. ಬಾಬಾ ಈ ಇಂಥ ಮಹಾನ್ ಜ್ಞಾನವನ್ನ ಎಷ್ಟು ಸರಳ ಮಾಡಿ, ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾರೆ. ಇನ್ಕೋ ಯಾದ್ ಕರೋ, ಬಾಬಾ ಕೋ ಯಾದ್ ಕರೋ ತೋ ತುಮ್ ಯಹ ಬನ ಜಾಯಂಗೆ. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣ ನೆನಪು ಮಾಡ್ರಿ, ಬಾಬಾವ್ರನ್ನ ನೆನಪು ಮಾಡ್ರಿ, ಆಗ ನೀವು ಲಕ್ಷ್ಮೀನಾರಾಯಣ ಆಗ್ಬಿಡ್ತೀರಿ. ಯಹ ತೋ ತುಮ್ ಸಾಮ್ನೆ ಬೈಠೆ ಹೋ. ಎಲ್ಲಿ ಕೂತಿದ್ದೀರಿ? ಇಲ್ಲಂತೂ ಬಾಬಾರ ಎದುರಿಗೆ ಕೂತಿದ್ದೀರಿ.
सभी के घर में ये लक्ष्मी नारायण का चित्र जरूर होना चाहिए. ಇಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರ ಹೇಗಿದೆ ಹಾಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರ ಅವಶ್ಯವಾಗಿ ಇರಬೇಕು. ಯಾರ್ಯಾರ ಮನೆಯಲ್ಲಿದೆ ಲಕ್ಷ್ಮೀನಾರಾಯಣ ಚಿತ್ರ? ಎಲ್ಲರ ಮನೆಯಲ್ಲಿ ಅವಶ್ಯವಾಗಿರ್ಬೇಕು ಅಲ್ವಾ? ಪಾಕೆಟ್ ಅಲ್ಲಿ ಯಾರ್ಯಾರು ಇಟ್ಕೊಂಡಿದ್ದೀರಿ ಅಣ್ಣಂದ್ರೆ? ಲಕ್ಷ್ಮೀನಾರಾಯಣ ಚಿತ್ರ ಪಾಕೆಟ್ ಅಲ್ಲಿ, ಜೇಬಲ್ಲಿ ಯಾವಾಗ್ಲೂ ಇರ್ಬೇಕದು. ಹೆಂಗೆ ದುಡ್ಡು ಇಟ್ಕೊಂಡಿರ್ತೀರಲ್ಲ ತೋರ್ಸು. ಇವಾಗ ಯಾರ್ಯಾರ ಜೇಬಲ್ಲಿದೆ ತೋರ್ಸು. ನೋಡ್ರಿ ಅಲ್ವಾ? ಯಾವಾಗ್ಲೂ ಇರ್ಬೇಕದು, ಎಲ್ಲೋದ್ರೂ ಇರ್ಬೇಕು. ಮಾತಿರು ಪರ್ಸಲ್ಲಿ ಇಟ್ಕೊಂಡಿದ್ದೀರಾ? ಅಡಿಗೆ ಮನೆಯಲ್ಲಿ ಎಲ್ಲಿದೆ ಲಕ್ಷ್ಮೀನಾರಾಯಣ ಚಿತ್ರ? ಶಿವಬಾಬನ ಚಿತ್ರ ಇದೆ. ಲಕ್ಷ್ಮೀನಾರಾಯಣ ಚಿತ್ರನೂ ಇರ್ಬೇಕು ಅಲ್ವಾ? ಮಾತಿರೋ ಅಡಿಗೆ ಮನೆಯಲ್ಲಿ ಶಿವಬಾಬನ್ ಚಿತ್ರ ಇಟ್ಟಿರ್ತೀರಲ್ಲ, ಸ್ಟಿಕ್ಕರ್ ಹಚ್ಚಿರ್ತಿಲ್ಲ, ಹಂಗೆ ಲಕ್ಷ್ಮೀನಾರಾಯಣ ಚಿತ್ರನೂ ಇಟ್ಕೋಬೇಕು. ಯಾಕೆಂದ್ರೆ ಜಾಸ್ತಿ ಅಲ್ಲೇ ಇರ್ತೀರಿ ತಾನೆ. ಲಿವಿಂಗ್ ರೂಮ್ ನಲ್ಲಿ, ಬೆಡ್ರೂಮ್ ನಲ್ಲಿ, ಅಡಿಗೆ ಮನೆಯಲ್ಲಿ, ಎಲ್ಲಾ ಕಡೆ ಲಕ್ಷ್ಮೀನಾರಾಯಣ ಚಿತ್ರನೂ ಇರ್ಬೇಕು. ಬಾಬಾ ಹೇಳ್ತಾ ಇದಾರೆ, ಬಾಬಾ ಹೇಳ್ತಿದಾರೆ, ಕಿತ್ನಾ ಯಹ ತೋ ತುಮ್ ಸಾಮ್ನೆ ಬೈತೆ ಹೋ. ನಿಮ್ ಮನೆಗಳಲ್ಲಿ ನೀವು ಲಕ್ಷ್ಮೀನಾರಾಯಣ ಚಿತ್ರ ಅವಶ್ಯವಾಗಿ ಇಟ್ಕೋಬೇಕು. ಕಿತ್ನಾ ಎಕ್ಯುರೇಟ್ ಚಿತ್ರ ಹೇ. ಲಕ್ಷ್ಮೀನಾರಾಯಣ ಚಿತ್ರ ಏನಿದೆ ಇದು ತುಂಬಾ ಎಕ್ಯುರೇಟ್, ಕರೆಕ್ಟ್ ಆಗಿರುವಂತ ಚಿತ್ರ ಇದು. ಭಕ್ತಿ ಮಾರ್ಗದಲ್ಲಿ ಏನಿದೆ ಅಲ್ಲ ಅದು ಎಕ್ಯುರೇಟ್ ಚಿತ್ರ ಅಲ್ಲ. ಇನ್ಕೋ ಯಾದ್ ಕರೆಂಗೆ ತೋ ಬಾಬಾ ಯಾದ್ ಆಯೇಗ. ಇದು ಯಾವುದಕ್ಕೆ ಎಕ್ಯುರೇಟ್ ಚಿತ್ರ ಅಂತಂದ್ರೆ ನಿಮ್ಮ ಆಸ್ತಿಯ ಎಕ್ಯುರೇಟ್ ಚಿತ್ರ. ಇದೇ ಆಸ್ತಿ ನಿಮ್ಗೆ ಸಿಗೋದು. ಬಾಬಾ ಹೇಳ್ತಿದ್ದಾರೆ, ತಂದೆಯನ್ನ ನೆನಪು ಮಾಡಿದ್ರೆ ನೀವು ಈ ರೀತಿ ಆಗ್ಬಿಡ್ತೀರಿ. ಇವ್ರನ್ನ ಲಕ್ಷ್ಮೀನಾರಾಯಣ ನೆನಪು ಮಾಡಿದ್ರೆ ಬಾಬಾ ನೆನಪಾಗ್ಬಿಡ್ತಾರೆ. ಇಡೀ ದಿನ ಬೇರೆ ಮಾತುಗಳು ಬಾಬಾ ಹೇಳ್ತಾರೆ, ಅವ್ರ ಬಾತೋಂಕೆ ಬದಲೇ ಯಹಿ ಸುನಾತೆ ರಹೋ. ಬೇರೆ ಬೇರೆ ಮಾತುಗಳನ್ನ ಆಡದ್ ಬಿಟ್ಟು ಇದನ್ನೇ ಹೇಳ್ತಾ ಇದೆ. ಬಾಬಾ ಹೇಳ್ತಿದ್ದಾರೆ, ಫಲಾನ ಐಸಾ ಹೇ, ಯ ಹೇ, ಕಿಸ್ಕಿ ನಿಂದಾ ಕರ್ನಾ, ಇಸ್ಕೋ ದುವಿಧಾ ಕಹಾ ಜಾತಾ ಹೈ. ಬಾಬಾನ ಜ್ಞಾನದ ಮಾತುಗಳನ್ನೇ ಆಡ್ತಾ ಇರ್ರಿ, ಒಳ್ಳೊಳ್ಳೆ ಮಾತುಗಳನ್ನ ಆಡ್ರಿ. ಇವ್ರ ಹಾಗೆ ಅವ್ರ ಹಾಗೆ, ಲೌಕಿಕದಲ್ಲಿ ಇವನೇ ತಾನೇ, ಇಬ್ರು ಸೇರಿದ್ರೆ ಮೂರನೇವ್ರ ಬಗ್ಗೆ ಆಡ್ಕೊಳ್ತಾರೆ. ಎಂದೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಥದಕ್ಕೇನೆ ದ್ವಂದ್ವ ಅಂತ ಹೇಳಲಾಗತ್ತೆ. ಹಾಗಾದ್ರೆ ನಿಮ್ಗೆ ನಂಬಿಕೆ ಇಲ್ಲ ಅವರು ದೇವತಾ ಆತ್ಮ ಅಂತ. ನೀವ್ ಯಾರನ್ನಾದ್ರೂ ನಿಂದನೆ ಮಾಡ್ತಾ ಇದ್ರೆ ನಿಮಗೆ ನಿಶ್ಚಯ ಇಲ್ಲ, ಪರಿವಾರದ ಮೇಲೆ ನಿಶ್ಚಯ ಇಲ್ಲ, ಜ್ಞಾನದ ಮೇಲೆ ನಿಶ್ಚಯ ಇಲ್ಲ, ದ್ವಂದ್ವ ಇದೆ ಅಂತ ಅರ್ಥ ಆಗತ್ತೆ. ಬಾಬಾ ನಮ್ಗೆ ಇಷ್ಟು ಗೌರವ ಕೊಡ್ತಾರೆ. ಭಗವಂತ ಆಗಿ ಅವ್ರು ನಮ್ಗೆ ನಮಸ್ತೆ ಮಾಡ್ತಾರೆ, ಅಷ್ಟ ಪ್ರೀತಿ ಮಾಡ್ತಾರೆ. ಮಧುರ ಮಕ್ಕಳೇ ಅಂತ ಹೇಳ್ತಾರೆ. ಕಾರಣ ಏನು? ಅವ್ರಿಗೆ ನಿಶ್ಚಯ ಇದೆ, ಇವರೇ ದೇವತಾ ಆಗಿದ್ರು. ಕರೆಕ್ಟ್ ಗೊತ್ತು ಅವ್ರಿಗೆ, ಇವರೇ ದೇವತಾ ಆಗಿದ್ರು. ಆ ಒಂದು ಗೌರವನ ಬಾಬಾ ನಾವು ಮಕ್ಕಳಿಗೆ ಕೊಡ್ತಾರೆ. ಹಾಗೆ ನೀವು ಮಕ್ಕಳಿಗೆ ನಿಶ್ಚಯ ಇದ್ರೆ ನೀವು ಬೇರೆಯವ್ರದ್ದು, ಬಾಬಾರ ಮಕ್ಕಳದ್ದು ಏನ್ ಮಾಡೋದಿಲ್ಲ, ನಿಂದನೆ ಮಾಡಲ್ಲ. ಅಲ್ಲ ಇವಾಗ ಅವ್ರ ಸ್ಥಿತಿ ಹಂಗಿರ್ಬೋದು, ಇನ್ನೂ ಸಂಪನ್ನ ಆಗಿಲ್ಲ, ಆದ್ರೂ ಒಂದಿನ ಅವರು ದೇವತಾ ಆಗ್ತಾರೆ. ಸಂಸ್ಕಾರಕ್ಕೆ ವಶ ಆಗಿದ್ದಾರೆ, ಪರವಶ ಆತ್ಮ ಅವರು ಅಲ್ವಾ. ಹೀಗೆ ಬಾಬಾ ಹೇಳ್ತಿದ್ದಾರೆ, ದ್ವಂದ್ವ ಅಂತ ಇದಕ್ಕೆ. ನಿಂದನೆ ಮಾಡಿದ್ರೆ ನೀವು ದ್ವಂದ್ವದಲ್ಲಿದ್ದೀರಿ, ಸರಿನೋ ತಪ್ಪೋ ಇನ್ನೂ ಇದ್ರಲ್ಲೇ ಇದ್ದೀರಿ, ಇನ್ನೂ ತರ್ಕನೆ ಮಾಡ್ತಾ ಇದ್ದೀರಿ, ಜ್ಞಾನವನ್ನು ಇನ್ನೂ ಡೌಟ್ ಅಲ್ಲಿ ನೋಡ್ತಿದ್ದೀರಿ ಅಂತ ಅರ್ಥ ಆಗತ್ತೆ. ತುಮೇ ಅಪನಿ ದೈವಿ ಬುದ್ಧಿ ಬನಾನ ಹೈ. ನಿಮ್ಮ ಬುದ್ಧಿಯನ್ನ ಏನ್ ಮಾಡ್ಕೊಳ್ಳಿ, ದ್ವಂದ್ವ ಬುದ್ಧಿ ಮಾಡ್ಕೋಬೇಡ್ರಿ, ದೈವಿ ಬುದ್ಧಿ ಮಾಡ್ಕೊಳ್ಳಿ. किसको दुख देना, ग्लानि करना, ಚಂಚಲತಾ करना ये ಸ್ವಭಾವ नहीं होना चाहिए. ಯಾರಿಗೂ ದುಃಖ ಕೊಡೋದು, ನಿಂದನೆ ಮಾಡೋದು ಅಥವಾ ಚಂಚಲತೆ ಮಾಡೋದು, ಈ ಸ್ವಭಾವ ನಿಮ್ಮಲ್ಲಿ ಇರಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಸ್ಮೇ ತೋ ಆಧಾ ಕಲ್ಪ ರಹೇ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಇವೆಲ್ಲ ಅರ್ಧ ಕಲ್ಪ ಮಾಡಿದಿರಿ, ಸಾಕಾಗಿಲ್ವಾ ಇನ್ನು? ನಿಂದನೆ ಮಾಡೋದು, ಗ್ಲಾನಿ ಮಾಡೋದು, ಜಗಳ ಮಾಡೋದು, ಅವ್ರನ್ನ ಆಡ್ಕೊಂಡೆ ಇವ್ರನ್ನ ಆಡ್ಕೊಂಡೆ ಚಂಚಲತೆ ಮಾಡೋದು ಎಷ್ಟ್ ಸಮಯ ಮಾಡಿದಿರಿ? ಅರ್ಧ ಕಲ್ಪ, 2,500 ವರ್ಷ, 63 ಜನ್ಮ. ಸಾಕಾಗಿಲ್ವಾ ಮಾಡಿದ್ದು? ಕೇಳ್ತಾರೆ ಬಾಬಾ. ಅರ್ಧ ಕಲ್ಪ ಇದ್ರಲ್ಲೇ ಇದ್ರಿ. ಅಭಿ ತುಮ್ ಬಚ್ಚೋಂ ಕೋ ಕಿತನಿ ಮೀಠಿ ಶಿಕ್ಷಾ ಮಿಲ್ತಿ ಹೈ. ಅಲ್ಲಿ ನಮಗೆ ಬಾಬಾನ ಶಿಕ್ಷಣ ಸಿಕ್ಕಿರ್ಲಿಲ್ಲ, ಆದ್ರೆ ಈಗ ನೀವು ಮಕ್ಕಳಿಗೆ ಬಾಬಾರವರ ಎಷ್ಟು ಮಧುರ ಶಿಕ್ಷಣ ಸಿಕ್ಕಿದೆ. ಬಾಬಾ ಹೇಳ್ತಿದ್ದಾರೆ, ಇನ್ಸೆ ಊಂಚ್ ಪ್ಯಾರ ದೂಸರಾ ಕೋಯಿ ಹೋತಾ ನಹಿ. ಬಾಬಾ ನಾವು ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಾರೆ, ಇಷ್ಟು ಶ್ರೇಷ್ಠ ಪ್ರೀತಿಯನ್ನ ನಾವು ಮಕ್ಕಳಿಗೆ, ನಮ್ಮ ಆತ್ಮಗಳಿಗೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
कोई भी उल्टा सुल्टा काम श्रीमत बिगर नहीं करना चाहिए. ಶ್ರೀಮತದ ವಿರುದ್ಧಕ್ಕೆ ವಿರುದ್ಧ ಇರುವಂತ ಯಾವುದೇ ಉಲ್ಟಾ ಸುಲ್ಟಾ ಕೆಲಸ ನಾವು ಮಾಡಬಾರ್ದು. ಶ್ರೀಮತಕ್ಕೆ ವಿರುದ್ಧವಾದದ್ದು ಯಾವುದು ನಾವು ಮಾಡಬಾರ್ದು. ಬಾಪ ಧ್ಯಾನ್ ಕೆ ಲಿಯೆ ಭಿ ಡೈರೆಕ್ಷನ್ ದೇತೆ, ಸಿರ್ಫ್ ಭೋಗ್ ಲಗಾಕರ್ आओ. ಬಾಬಾ ಈ ಟ್ರಾನ್ಸಿಗೆ ಹೋಗೋ ವಿಷಯದ ಬಗ್ಗೆನೂ ಕೂಡ ಹೇಳ್ತಾರೆ, ಮಕ್ಳೇ ಟ್ರಾನ್ಸಿಗೆ ಹೋಗ್ಬೇಡ್ರಿ, ಭೋಗಕ್ಕಿಡ್ರಿ ಬಂದ್ಬಿಡ್ರಿ. ಟ್ರಾನ್ಸ್ ಅಲ್ಲೇ ಕುತ್ಕೊಂಡ್ಬಿಡ್ಬೇಡ್ರಿ ಅಲ್ವಾ. ಏನೇನೋ ಅನುಭವ ಮಾಡ್ತಾ ಅಲ್ಲಿ, ರಾಸ್ ಮಾಡ್ತಾ ಅಲ್ಲಿ, ಸ್ವರ್ಗ ನೋಡ್ತಾ ಅಲ್ಲಿ, ಏನೇನೋ ಅನುಭವ ಮಾಡ್ತಾ ಅಲ್ಲೇ ಕುತ್ಕೋಬೇಡಿ ಅಲ್ವಾ. ಇದು ಕೂಡ ಒಂದು ಶ್ರೀಮತ ಆಗಿದೆ ಅಲ್ವಾ. ಭೋಗಕ್ಕಿಡಿ ಬಂದ್ಬಿಡ್ರಿ, ಬಾಬರ್ ನೈವೇದ್ಯ ಇಡ್ರಿ ಬಂದ್ಬಿಡ್ರಿ. ಬಾಬಾ ಏತೋ ಕತೆ ನಹಿ ಕಿ ವೈಕುಂಠ ಮೇ ಜಾओ. ಹೇಳಿದಾರೆ ಎಲ್ಲಾದ್ರೂ ಬಾಬಾ ಟ್ರಾನ್ಸಿಗೆ ಹೋಗ್ಬಿಡ್ರಿ, ವೈಕುಂಠ ಧ್ಯಾನದಲ್ಲಿ ಹೇಳ್ತಾರಲ್ಲ, ನೀವು ಆ ಶಬ್ದ ಕೇಳಿ ಈ ಶಬ್ದ ಕೇಳಿ ಪೂರ್ವಜರನ್ನ ಕೇಳಿ, ನೀವು ಸತ್ತು ಹೋಗಿರುವಂತ ನಿಮ್ಮ ತಾತ ನೋಡ್ರಿ, ಅಪ್ಪನ್ ನೋಡ್ರಿ, ಏನೇನೋ ಹೇಳ್ತಾರಲ್ಲಿ ಧ್ಯಾನದಲ್ಲಿ. ಹಂಗೇನೋ ಹೇಳಿದಾರ ಬಾಬಾ? ಲಕ್ಷ್ಮೀನಾರಾಯಣನ ಟ್ರಾನ್ಸ್ ಅಲ್ಲಿ ನೋಡ್ರಿ, ಕೃಷ್ಣನ್ ಜೊತೆಗೆ ರಾಸ್ ಮಾಡ್ರಿ, ಅಲ್ಲಿ ಯಶೋಬಿ ರಸ ಕುಡಿದು ಬರ್ರಿ, ಅಲ್ಲಿ ರಾಸ್ ಮಾಡ್ರಿ ಎಲ್ಲ ಹೇಳಿದಾರೇನ ಬಾಬಾ? ಇಲ್ಲ ತಾನೆ, ಹೇಳೇ ಇಲ್ಲ ಅದನ್ನ ಬಾಬಾ. ಅದು ವೇಸ್ಟ್ ಆಫ್ ಟೈಮ್ ಅಂತ ಹೇಳಿದ್ದಾರೆ ಬಾಬಾ, ಅದು ವೇಸ್ಟ್ ಆಫ್ ಟೈಮ್ ಅಷ್ಟೇ. ದೂಸರಿ ಜಗ ಗಯೇ ತೋ ಸಮझो ಮಾಯಾಕ್ಕೆ ಪ್ರವೇಶತಾ ಹುಯಿ. ಬಾಬಾರವರ ನೆನಪು ಬಿಟ್ಟು ನೀವು ಬೇರೆ ಎಲ್ಲಾದ್ರೂ ಅಲೆದಾಡಿದರೆ ಅದು ಏನಾಗಿದೆ? ಮಾಯೆಯ ಪ್ರವೇಶತೆ ಆಯ್ತು. ಯಾರು ಟ್ರಾನ್ಸಿಗೆ ಬಾರಿ ಬಾರಿ ಹೋಗ್ತಾರೋ ಅವರಿಗೆ ಮಾಯೆ ಬಹಳ ಬರುತ್ತೆ. ಮುಂದೆ ಬರ್ತಾ ಬರ್ತಾ ಅವರು ಏನ್ ಶುರು ಮಾಡ್ಕೊಳ್ತಾರಂದ್ರೆ, ನನ್ನಲ್ಲಿ ಮಮ್ಮ ಬಂದಿದ್ದಾರೆ, ನಮ್ಮಲ್ಲಿ ದಾದಿ ಬಂದಿದ್ದಾರೆ, ನನ್ನಲ್ಲಿ ಶಿವ ಬಾಬಾ ಬಂದಿದ್ದಾರೆ. ಇವಾಗ ನೋಡ್ತೀವಲ್ಲ ಎಷ್ಟೊಂದು ಗುಂಪುಗಳು ಆಗಿದೆ, ನನ್ನಲ್ಲಿ ಶಿವ ಬಾಬಾ ಬರ್ತಾರೆ, ನಮ್ಮಲ್ಲಿ ಬ್ರಹ್ಮ ಬಾಬಾ ಬರ್ತಾರೆ, ಮಮ್ಮ ಬರ್ತಾರೆ ಅಂತ ಹೇಳ್ಕೊಂಡು ಓಡಾಡುವಂತ ಎಷ್ಟು ಜನ ಆಗಿದ್ದಾರೆ. ಅದೆಲ್ಲ ಮಾಯೆ ಪ್ರವೇಶತೆ. ಎಲ್ಲೂ ಶಿವಬಾಬಾದನ್ನು ಹೇಳಿಲ್ಲ ಅವ್ರ ಶರೀರದಲ್ಲಿ ಬರ್ತಾರೆ, ಇವ್ರ ಶರೀರದಲ್ಲಿ ಬರ್ತಾರೆ ಅಂತ. ಅದಕ್ಕೆ ಬಾಬಾ ಟ್ರಾನ್ಸಿಗೆ ಹೋಗೋದನ್ನ ಅಡ್ಡಪಡಿಸ್ತಾರೆ. ಹೋಗ್ಬೇಡಿ, ಎಷ್ಟು ಕೆಲ್ಸ ಇದೆ, ಬಾಬಾ ನೈವೇದ್ಯ ಇಡೋದು, ಬಂದ್ಬಿಡ್ರಿ ವಾಪಸ್, ಶಿವಬಾಬಾ ನೆನ್ಪ್ ಮಾಡ್ರಿ, ಎಂದು ಟ್ರಾನ್ಸಿಗೆ ಹೋಗ್ಬೇಡಿ. ಮಾಯಾಕ ನಂಬರ್ 1 ಕರ್ತವ್ಯ ಹೇ. ಮಾಯೆ ಬಂದ್ರೆ ಅದು ಮಾಡುವಂತ ಮೊದಲನೇ ಕೆಲ್ಸ, ನಂಬರ್ 1 ಕೆಲ್ಸ ಏನೋ? ಪತಿತ ಬನಾನಾ. ಬೇಕಾಯ್ದೆ ಚಲನ್ ಸೆ ನುಕ್ಸಾನ್ ಬಹುತ್ ಹೋತಾ ಹೈ. ನಿಯಮಕ್ಕೆ ವಿರುದ್ಧವಾಗಿರುವಂತ ಚಲನೆಯಿಂದ, ನಡತೆಯಿಂದ ಬಹಳ ಲಾಸ್ ಆಗುತ್ತದೆ. ಹೋ ಸಕ್ತಾ ಹೈ ಫಿರ್ ಕಡಿ ಸಜಾಯ್ ಭಿ ಖಾನಿ ಪಡೆ. ಹೀಗೂ ಆಗತ್ತೆ, ಬಹಳ ಕಠಿಣ ಶಿಕ್ಷೆಯನ್ನ ಅನುಭವಿಸ್ಬೇಕಾಗಬಹುದು. ಅಗರ್ ಅಪ್ನೆ ಕೋ ಸಂಭಾಲೆಂಗೆ ನಹಿ ತೋ. ಇಂಥ ಮಾಯೆಯಿಂದ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳದೆ ಇದ್ದರೆ, ನಿಮ್ಮನ್ನ ನೀವು ಸಂಭಾಳಿಸಿಕೊಳ್ಳದೆ ಇದ್ದರೆ ಬಹಳ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗಬಹುದು. ಬಾಬಾಗೆ ಸಾಥ್ ಧರ್ಮರಾಜ್ ಭಿ ಹೇ. ಯಾಕೆಂದ್ರೆ ಬಾಬಾನ ಮಿಠಿ ಮಾತಷ್ಟೇ ನೀವು ಕೇಳಿದ್ದೀರಿ, ಆದ್ರೆ ಬಾಬಾರವರ ಜೊತೆಗೆ ಅವ್ರ ರೈಟ್ ಹ್ಯಾಂಡ್ ಆಗಿ ಯಾರಿದ್ದಾರೆ? ಧರ್ಮರಾಜ ಕೂಡ ಇದ್ದಾನೆ. ಅವನ ಮೇಲೂ ಕೂಡ ನಿಮ್ಗೆ ಗಮನ ಇರ್ಲಿ. ಉನ್ಕೆ ಪಾಸ್ ಬೇಹದ್ ಕಾ ಹಿಸಾಬ್ ಕಿತಾಬ್ ರಹತಾ ಹೈ. ಧರ್ಮರಾಜ ಅಂದ್ರೆ ಅವನು ಯಾರು ಅನ್ಕೊಂಡಿದ್ದೀರಿ? ಅವನನ್ನ ಅವನು ನಿಮ್ಮೆಲ್ಲರ ಬೇಹದ್ದಿನ ಲೆಕ್ಕ ಪತ್ರವನ್ನ ಇಟ್ಟಿದ್ದಾನೆ. ಬೇಹದ್ದಿನ ಕರ್ಮದ ನಿಮ್ಮೆಲ್ಲರ ಲೆಕ್ಕ ಪತ್ರ, ಲೆಕ್ಕಾಚಾರ, ಅಥವಾ ಹಿಸಾಬ್ ಕಿತಾಬ್, ಎಲ್ಲ ಪಾಪ ಪುಣ್ಯದ ಗಂಟು, ಅದರ ಜಮಾ ಖರ್ಚು ಎಲ್ಲ ಬಾಬಾರ ಧರ್ಮರಾಜನ ಹತ್ರ ಇದೆ. ರಾವಣ ಕಿ ಜೈಲ್ ಮೇ ಕಿತನಾ ವರ್ಷ ಸಜಾಯ್ ಖಾಯಿ ಹೈ. ರಾವಣನ ಜೈಲಿನಲ್ಲಿ ಬಹಳಷ್ಟು ವರ್ಷ ನಾವು ಶಿಕ್ಷೆಯನ್ನ ತಿಂದಿದ್ದೇವೆ. ಇಸ್ ದುನಿಯಾ ಮೇ ಕಿತನಾ ಅಪಾರ ದುಃಖ ಹೈ. ಈ ಜಗತ್ನಲ್ಲಿ ಎಷ್ಟು ಅಪಾರವಾಗಿರುವಂತ ದುಃಖ ಇದೆ. ಈಗ ತಂದೆ ಹೇಳ್ತಾರೆ, ಮಕ್ಕಳೇ ಬೇರೆ ಎಲ್ಲ ಮಾತುಗಳನ್ನ ಮರೆತು ಒಬ್ಬ ತಂದೆಯನ್ನ ನೆನಪು ಮಾಡಿ ಮತ್ತು ಬೇರೆ ಎಲ್ಲ ದ್ವಂದ್ವಗಳನ್ನ ಒಳಗಡೆ ಏನಿಟ್ಕೊಂಡಿದ್ದೀರಿ ಅದನ್ನ ತೆಗೆದು ಹಾಕ್ಬಿಡಿ. ವಿಕಾರ ಮೇ ಕೌನ್ ಲೇ ಜಾತೆ ಹೇ. ವಿಕಾರಕ್ಕೆ ಕರ್ಕೊಂಡು ಹೋಗೋನ್ ಯಾರು? ಮಾಯಾಕೆ ಭೂತ್. ತುಮಾರ ಏಮ್ ಆಬ್ಜೆಕ್ಟ್ ಹೈ ಹಿ ಯಹ. ನಿಮ್ಮ ಏಮ್ ಆಬ್ಜೆಕ್ಟೇ ಇದು. ಯಾವುದು? ಲಕ್ಷ್ಮೀನಾರಾಯಣ ಆಗೋದು. ರಾಜಯೋಗ ಹೇನಾ? ನಿನ್ನೆ ಬಾಬಾ ಕಲ್ಪವೃಕ್ಷದ ಬಗ್ಗೆ ಹೇಳಿದ್ರು, ಇವತ್ತು ಬಾಬಾ ಲಕ್ಷ್ಮೀನಾರಾಯಣರ ಬಗ್ಗೆ ವಿಶೇಷ ಹೇಳ್ತಿದ್ದಾರೆ. ಮಕ್ಕಳೇ ಇದು ರಾಜಯೋಗ ತಾನೆ. ಬಾಬಾ ಕೋ ಯಾದ್ ಕರ್ನೆ ಸೆ ವರ್ಷ ಮಿಲೇಗಾ. ತಂದೆಯನ್ನ ನೆನಪು ಮಾಡೋದ್ರಿಂದ ಲಕ್ಷ್ಮೀನಾರಾಯಣ ಆಸ್ತಿ ನಾವು ಮಕ್ಕಳಿಗೆ ಸಿಗುತ್ತೆ. ತೋ ಇಸ್ ದಂಧೆ ಮೇ ಲಗ್ ಜಾನಾ ಚಾಹಿಯೆ. ಹಾಗಾಗಿ ನಾವು ಈ ದಂಧೆಯಲ್ಲಿ ತೊಡಗಬೇಕು. ಕಿಚಡಾ ಸಾರ ಅಂದರ್ ಸೆ ನಿಕಾಲ್ ದೇನಾ ಚಾಹಿಯೆ. ನಮ್ಮೊಳಗೆ ಇರುವಂತ ಕೊಳಕು ಕೆಸರನ್ನ ನಾವ್ ಏನ್ ಮಾಡ್ಬೇಕು?
ತೆಗೆದು ಹಾಕ್ಬೇಕಂತಾರೆ ಬಾಬಾ. ಮಾಯಾ ಕಿ ಪರಾಕಾಷ್ಠಾ ಭಿ ಬಹುತ್ ಕಡಿ ಹೇ. ಮಾಯೆ ಪರಾಕಾಷ್ಠೆ ಏನಿದೆ ಇದು ಬಹಳ ಕಠಿಣ ಇದೆ. ಮಾಯೆ ಬಹಳ ಹೈಯೆಸ್ಟ್ ಆಗಿ ನಮಗೆ ತೊಂದರೆಯನ್ನ ಕೊಡುತ್ತೆ. ಪರಂತು ಉनको ಉಡಾತೆ ರಹನಾ ಹೇ, ಜಿತನಾ ಹೋ ಸಕೆ ಯಾದ್ ಕಿ ಯಾತ್ರಾ ಮೇ ರೆಹನಾ ಹೇ. ಎಷ್ಟು ಸಾಧ್ಯ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಇದ್ದು ನಾವು ಮಾಯೆಯನ್ನ ಹಾರಿಸ್ಬೇಕು, ಮಾಯೆನ ಓಡಿಸ್ಬೇಕು. ಅಭಿತೋ ನಿರಂತರ ಯಾದ ಹೋ ನಾ ಸಕೆ. ಈಗ ನಿರಂತರ ಬಿಡದೇ ನಾವು ನೆನ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಖರಿ ನಿರಂತರ ಏಕ್ ಬಿ ಜಾಯಂಗೆ ತಭಿ ಊಂಚ ಪದ ಪಾಯಂಗೆ. ಬಾಬಾ ಹೇಳ್ತಾರೆ ಲಾಸ್ಟಿಗೆ ನಿರಂತರ ತಕ್ ಬಿ ಆಯಂಗೆ. ಯಾವಾಗ ಕೊನೆಯಲ್ಲಿ ನೀವು ನಿರಂತರ ನೆನಪು ಮಾಡುವಂತ ಆ ಸ್ಟೇಜಿಗೆ ಹೋಗ್ತೀರಿ, ಆ ಸ್ಥಿತಿಗೆ ಹೋಗ್ತೀರಿ, ಆಗ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತೀರಿ. ಅಲ್ಲಿವರೆಗೆ ನಾವು ಪುರುಷಾರ್ಥ ಬಹಳ ಚೆನ್ನಾಗ್ ಮಾಡ್ಬೇಕು, ನಿರಂತರ ನೆನಪು ಮಾಡುವಂಥದ್ದು. ಅಗರ್ ಅಂದರ್ ದುವಿಧಾ ಖರಾಬ್ ಖ್ಯಾಲಾತ್ ಹೋಂಗೆ ತೋ ಊಂಚ ಪದ ನಹಿ ಮಿಲ್ ಸಕ್ತಾ. ಒಂದು ವೇಳೆ ಒಳಗಡೆ ದ್ವಂದ್ವ ಇದ್ರೆ, ಕೆಟ್ಟ ಕೆಟ್ಟ ವಿಚಾರಗಳು ಬರ್ತಾ ಇದ್ರೆ, ಅವ್ರ ಬಗ್ಗೆ ಆಡ್ಕೊಡುವಂತ ವಿಚಾರ ನಮ್ಗೆ ಬಂದ್ರೆ ಶ್ರೇಷ್ಠ ಪದವಿ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆಯ ವಶ ಆಗಿ, ಮಾಯೆಗೆ ವಶ ಆಗಿ ಇಂಥವ್ರು ಸೋತು ಹೋಗ್ಬಿಡ್ತಾರೆ. ಬಾಬಾ ಸಮझाते ಬಚ್ಚೆ ಗಂದೆ ಕಾಮ್ಸೆ ಹಾರ ಮತ ಖಾವೋ. ಮಕ್ಕಳೇ, ಕೆಟ್ಟ ಕೆಲಸಗಳಿಂದ ನೀವು ಕೆಟ್ಟ ಕೆಲಸ ಮಾಡಿ ಸೋತು ಹೋಗ್ಬೇಡಿ. ನಿಂದೆ ಇತ್ಯಾದಿಗಳು ಇದು ನಮ್ಮ ಗತಿಯನ್ನ, ನಿಮ್ಮ ಗತಿಯನ್ನ ಏನ್ ಮಾಡ್ಬಿಡುತ್ತೆ, ಬಹಳ ಅಧೋಗತಿ ಮಾಡುತ್ತೆ ಅಂತ ಬಾಬಾ ಹೇಳ್ತಾರೆ. ಯಾವ್ದು ನಮ್ಮ ಗತಿಯನ್ನ ಕೆಡಿಸೋದು? ಕೆಟ್ಟ ಗತಿ ಯಾರ್ದಾಗತ್ತಂದ್ರೆ, ಯಾರು ಇನ್ನೊಬ್ಬರು ನಿಂದನೆ ಮಾಡ್ತಾರ ಅವ್ರ ಗತಿ ಕೆಟ್ಟ ಹೋಗುತ್ತೆ. ಅಭಿ ಸದ್ಗತಿ ಹೋತಿ ಹೇ ತೋ ಬುರೆ ಕರ್ಮ ಮತ್ ಕರೋ. ಈಗ ಸದ್ಗತಿ ಪಡ್ಕೊಳ್ಳುವಂತ ಸಮಯ, ಹಾಗಾಗಿ ನೀವು ಯಾವುದೇ ಕೆಟ್ಟ ಕರ್ಮವನ್ನ ಮಾಡಬೇಡಿ. ಬಾಬಾ ದೇಖ್ತೆ ಹೇ ಮಾಯಾನೆ ಗಲೆ ತಕ ಗ್ರಾಸ್ ಕರ್ ದಿಯಾ ಹೇ. ಬಾಬಾ ಹೇಳ್ತಾ ಇದ್ರಿ, ಈಗ ನೀವು ನೋಡ್ತಾ ಇದ್ದೀರಿ ಮಾಯೆ ಎಷ್ಟು ನುಂಗಿದೆ, ಮನುಷ್ಯರನ್ನ ಎಷ್ಟು ನುಂಗಿದೆ ಅಂದ್ರೆ, ಎಷ್ಟು ನುಂಗಿದೆ, ನುಂಗ್ ಬಿಟ್ಟಿದೆ. ಗಲೆ ತಕ್ಕ, ಕುತ್ತಿಗೆ ತನಕ ನುಂಗ್ ಬಿಟ್ಟಿದೆ, ಉಳ್ಕೊಂಡಿರೋದ್ ತಲೆ ಅಷ್ಟೇ. ಈಗ ನಾವು ನಮ್ಮನ್ನ ಬಚಾವ್ ಮಾಡ್ಕೋಬೇಕು. ಪತಾಬಿ ನಹಿ ಪಡ್ತಾ, ಅಷ್ಟು ನುಂಗಿದ್ರು ನಾವು ಮಾಯೆ ಹೊಟ್ಟೆಯಲ್ಲೇ ಸೇರ್ಕೊಂಡ್ಬಿಟ್ಟಿದೀವಿ, ತಲೆ ಅಷ್ಟೇ ಉಳ್ಕೊಂಡಿದೆ ಅಂತ ಗೊತ್ತೇ ಆಗಲ್ಲ. ಖುದ್ ಸಮಜ್ತೆ ಹಮ್ ಬಹುತ್ ಅಚ್ಚಾ ಚಲ್ ರಹೇ ಪರಂತು ನೈ. ಅವ್ರು ತಿಳ್ಕೊಂಡಿದ್ದಾರೆ ನಾವು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡ್ತಿದ್ದೇವೆ, ನಾವು ಪುರುಷಾರ್ಥದ ದಾರಿಯಲ್ಲೇ ಇದ್ದೇವೆ ಅಂತ. ಆದ್ರಿಲ್ಲ, ಮಾಯೆ ಹೊಟ್ಟೆಯ ದಾರಿಯಲ್ಲಿ ಇರ್ತಾರ ಅವ್ರು. ಹೊಟ್ಟೆಲಿ ಇದ್ರು, ಹೊಟ್ಟೆಲಿ ಹೋಗ್ತಾ ಇದ್ರು ಗೊತ್ತಾಗಲ್ಲ. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕಂತಾರೆ ಬಾಬಾ. ಬಾಬಾ ಸಮझाते ಮನ್ಸ ವಾಚಾ ಕರ್ಮಣ ಮುಕ್ಸೆ ರತ್ನ ಹಿ ನಿಕಲ್ನೆ ಚಾಯಿ. ನೋಡಿ, ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತಂದ್ರೆ ಆಗೋ ಗುರಿ ಜೊತೆಗೆ ಏನಿರ್ಬೇಕು ನಮ್ಮಲ್ಲಿ? ಮನ್ಸ ವಾಚಾ ಕರ್ಮಣ, ನಾವು ಮುಖದಿಂದ ರತ್ನನೇ ಬರಬೇಕು. ಗಂದಿ ಬಾತೆ ಕರ್ನ ಪತ್ಥರ್ ಹೇ. ನಿಂದನೆ ಮಾಡೋದು, ಕೆಟ್ಟ ಮಾತಾಡೋದು, ಇದೇನಿದು? ಇದು ಕಲ್ಲು. ಜ್ಞಾನದ ಮಾತಾಡೋದು, ಅವಶ್ಯಕವಾಗಿರುವಂತ ಮಾತಾಡೋದು, ಇದು ರತ್ನ. ಅಭಿ ತುಮ್ ಪತ್ಥರ್ ಸೆ ಪಾರಸ್ ಬಂತೆ ಹೋತೋ ಮುಖ ಸೆ ಕಭಿ ಪತ್ಥರ್ ನಹಿ ನಿಕಲ್ನೆ ಚಾಯಿ. ಈಗ ನೀವು ಕಲ್ಲಿದ್ದವರು ಏನಾಗ್ತಾ ಇದ್ದೀರಿ? ರತ್ನ ಆಗ್ತಾ ಇದ್ದೀರಿ, ಪಾರ್ಸ್ ಆಗ್ತಿದ್ದೀರಿ, ಬಂಗಾರ ಆಗ್ತಿದ್ದೀರಿ ಅಂದ್ಮೇಲೆ ನಿಮ್ಮ ಬಾಯಿಂದ ಎಂದು ಕಲ್ಲುಗಳು ಬರಬಾರ್ದು, ಇನ್ನೊಬ್ಬರ ಬಗ್ಗೆ ನಿಂದನೆ ಬೈಗಳ ಬರಬಾರ್ದು. ಬಾಬಾ ಕೂತು ಸಮझाना ಪಡ್ತಾ ಹೇ. ಬಾಬಾ ಅಂತೂ ತಿಳಿಸ್ಕೊಡ್ಬೇಕಾಗತ್ತೆ ತಾನೆ. ಬಾಬಾ ಕ ಹಕ್ ಹೇ ಬಚ್ಚೋಂಕೋ ಸಮझाना. ತಂದೆಯ ಹಕ್ಕಿದೆ ಮಕ್ಕಳಿಗೆ ತಿಳಿಸ್ಕೊಡೋದು. ಏಸೇ ತೋ ನಹಿ ಭಾಯಿ ಭಾಯಿಕೋ ಸಾವಧಾನಿ ದೇಂಗೆ. ಈ ರೀತಿ ಎಲ್ಲ ಭಾಯಿಗೆ ಸಾವಧಾನಿಯನ್ನ ಕೊಡ್ತಾರೆ. भाई भाई को सावधानी देंगे. ಟೀಚರ್ ಕಾ ಕಾಮ್ ಹೇ ಶಿಕ್ಷಾ ದೇನ. ಹೀಗಲ್ಲ, ಏನಲ್ಲ, ಭಾಯಿಗೆ ಸಾವಧಾನ ಕೊಡೋದು ಅಂದ್ರೆ ನೀವೇ ಪರಸ್ಪರ ಒಬ್ರಿಗೊಬ್ರು ಶಿಕ್ಷಣ ಕೊಟ್ಕೊಡೋದು. ಇದು ನಿಮ್ ಕೆಲ್ಸ ಅಲ್ಲ. ನಿಮ್ಗೆ ಶಿಕ್ಷಣ ಕೊಡೋದು ಯಾರ ಕೆಲ್ಸ? ಬಾಬಾರವ್ರ ಕೆಲ್ಸ, ಟೀಚರ್ ಕೆಲ್ಸ. ನೀವು ಒಬ್ರಿಗೊಬ್ರು ಪ್ರೀತಿಯಿಂದ ಆತ್ಮಿಕವಾಗಿರ್ಬೇಕೆ ಹೊರತು ನೀವು ಒಬ್ರಿಗೊಬ್ರಿಗೆ ಶಿಕ್ಷಣ ಕೊಟ್ರೆ ಎಂದೂ ಒಬ್ಬ ಭಾಯಿ ಇನ್ನೊಬ್ಬ ಭಾಯಿಯಿಂದ ಎಂದು ಶಿಕ್ಷಣ ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ನಿಮಗೆ ನೀವೇ ಶಿಕ್ಷಣ ಕೊಟ್ಕೊಳ್ಬಾರ್ದು. ಬಲೆ ಬಾಬನ್ ಕುತ್ಕೊಂಡು ನೆನ್ಪು ಮಾಡೋಣ ಅಂತ ಹೇಳ್ಬೋದು. ಬಾಬಾ ಇದನ್ನು ಹೇಳಿದಾರ ಮುರಳಿಲಿ, ನಿಮಗೆ ಏನಾದ್ರೂ ಇನ್ನೊಬ್ಬರ ಅವಗುಣ ಕಂಡ್ರೆ ನಿಮಿತ್ತರಿಗೆ ಇನ್ಫಾರ್ಮ್ ಮಾಡ್ಬೇಕೆ ಹೊರತು ನಿಮಗ್ ನೀವೇ ಶಿಕ್ಷಣಗಳನ್ನ ಕೊಟ್ಕೊಳ್ಬಾರ್ದು. ಟೀಚರ್ ಕಾ ಕಾಮ್ ಹೇ ಶಿಕ್ಷಾ ದೇನ. ಶಿಕ್ಷಣ ಕೊಡೋದು ಯಾರ ಕೆಲ್ಸ? ನಿಮಿತ್ತರ ಕೆಲ್ಸ, ಟೀಚರ್ ಕೆಲ್ಸ. ಕುಚ್ ಬಿ ಕರ್ ಸಕ್ತೆ ಹೇ. ಟೀಚರ್ ಶಿಕ್ಷಣಕ್ಕಾಗಿ ಅವ್ರು ಮಾಡಿರುವಂತ ತಪ್ಪನ್ನ ಎತ್ತಿ ಹೇಳಬಹುದು.
ನಿಮಿತ್ತರಿಗೆ ಆ ಒಂದು ಅಧಿಕಾರವನ್ನ ಬಾಬಾ ಕೊಟ್ಟಿದ್ದಾರೆ. ತಪ್ಪು ಮಾಡಿದ್ರೆ ಟೀಚರ್ ಯಾವ ರೀತಿಯಿಂದಾದ್ರೂ ತಿದ್ದಬಹುದು. ಸ್ಟೂಡೆಂಟ್ ಕೋ ಹಾತ್ ಮೇ ಲಾ ನಹಿ ಉಠಾನಾ ಹೈ. ವಿದ್ಯಾರ್ಥಿಗಳು ನೀವು ಪರಸ್ಪರ ಏನ್ ಮಾಡಬಾರ್ದು, ಯಾವುದೇ ಕಾನೂನನ್ನ ಕೈಯಲ್ಲಿ ತಗೋಬಾರ್ದು. ಯಾರೋ ತಪ್ಪು ಮಾಡಿದ್ರು ನೀವು ಬೈದು ಹೇಳೋದು ಅವರಿಗೆ, ಅವರಿಗೆ ಶಿಕ್ಷಣ ಕೊಡೋದು, ನೀವೇ ಪರಸ್ಪರ ಶಿಕ್ಷಣವನ್ನ ಕೊಟ್ಕೊಳ್ಳೋದು, ಆ ರೀತಿ ಎಂದು ಮಾಡಬಾರದು. ಇದು ಶ್ರೀಮತ ಆಗಿದೆ. ಇದು ಎಲ್ಲರಿಗೂ ನೆನಪಿರ್ಲಿ. ನಿಮಗೆ ನೀವೇ ಒಬ್ರಿಗೊಬ್ರು ಶಿಕ್ಷಣ ಕೊಟ್ಕೊಳ್ಳೋದು ಇದು ನಿಯಮ ಇಲ್ಲ. ಯಾರೋ ತಪ್ಪು ಮಾಡಿದ್ರು ಅವ್ರಿಗೆ ಹೇಳಿದ್ರಿ ಅಥವಾ ಬೈದ್ರಿ, ನಿಂದನೆ ಮಾಡಿದ್ರಿ, ಅಥವಾ ಇನ್ನೊಬ್ಬರಿಗೆ ಯಾರಿಗೂ ಹೇಳಿದ್ರಿ, ಇನ್ನೊಬ್ಬರಿಗೆ ಬೇರೆ ಯಾರೋ ಪರಿವಾರದವ್ರಿಗೆ, ಸ್ಟೂಡೆಂಟ್ಸ್ ಗಳಿಗೆನೆ ಅಲ್ವಾ, ನಾವೆಲ್ಲರೂ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಬ್ಬರು ಒಂದೊಂದ್ ಸೆಂಟಿಗೆ ಒಬ್ರು ನಿಮಿತ್ತ ಅಂತ ಮಾಡಿರ್ತಾರೆ. ನೀವು ನಿಮಿತ್ತರಿಗೆ ತಿಳಿಸಬಹುದು, ಅವರಿಂದ ಶಿಕ್ಷಣ ಕೊಡಿಸ್ಬೇಕೆ ಹೊರತು ನೀವೇ ಏನ್ ಮಾಡ್ಬಾರ್ದು, ಶಿಕ್ಷಣಗಳನ್ನ ಕೊಟ್ಟುಕೊಳ್ಬಾರ್ದು. ಇದು ಶ್ರೀಮತ ಆಗಿದೆ. ವಿದ್ಯಾರ್ಥಿಗಳು ಎಂದೂ ಕೈಯಲ್ಲಿ ಕಾನೂನನ್ನ ತೆಗೆದುಕೊಳ್ಬಾರ್ದು. ತುಂಬ ಸ್ಟೂಡೆಂಟ್ ಹೋನಾ, ಯಾರಾಗಿದ್ದೀರಿ, ಸ್ಟೂಡೆಂಟ್ ತಾನೇ ಅಂತ ಕೇಳ್ತಾರೆ ಬಾಬಾ. ಸ್ಟೂಡೆಂಟ್ ಏನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂತ ಲಾ ಶಾಲೆಯಲ್ಲೂ ಕೂಡ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಟೀಚರ್ಗೆ ಹೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಶಿಕ್ಷಣ ಕೊಡ್ಬೇಕು, ಯಾವ ರೀತಿ ಹೇಳ್ಬೇಕು ಅಂತ. ಅವಾಗ ಅದು ಕೆಟ್ಟ ಪರಿಣಾಮ ಬೀರೋದಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬಾಪ್ ಸಮझा सकते हैं, बाकी बच्चों को तो बाबा का डायरेक्शन है, एक बाबा को याद करना. ಎಲ್ಲಾ ಮಕ್ಕಳಿಗೆ ಬಾಬಾ ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನಂತ, ಒಬ್ಬ ತಂದೆನೇ ನೆನಪು ಮಾಡ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಹೊರತು ನೀವು ನಿಮಗೆ ತಿದ್ದುಕೊಳ್ರಿ, ಶಿಕ್ಷಣ ಕೊಟ್ಕೊಳ್ರಿ ಅವ್ರಿಗೆ ಇವ್ರಿಗೆ ಅಂತ ಎಂದೂ ಬಾಬಾ ಹೇಳಿಲ್ಲ. ನಿಮ್ ಕೆಲ್ಸ ಏನೋ, ನೀವು ಬಂದಿರೋದೇನೋ ಬಾಬಾ ನೆನಪು ಮಾಡಿ ನಿಮ್ ಪುರುಷಾರ್ಥ ಮಾಡ್ಕೊಳಿಕ್ ಬಂದಿದ್ದೀರಿ, ಅಷ್ಟೇ ಮಾಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತುಮಾರಿ ತಕ್ದೀರ್ ಅಭಿ ಖುಲಿ ಹೇ. ಈಗ ನಿಮ್ಮ ಅದೃಷ್ಟ ಏನಾಗಿದೆ, ತೆರೆದುಕೊಂಡಿದೆ, ಅದರ ಪೂರ್ಣ ಲಾಭನ ತಗೊಳ್ಳಿ. ಶ್ರೀಮತ್ ಪರ್ ನ ಚಲನೆ ಸೆ ತುಮಾರಿ ತಕದೀರ್ ಬಿಗರ್ ಪಡೆಗಿ. ಶ್ರೀಮತದಂತೆ ನಡೀದೇ ಇದ್ರೆ ನಿಮ್ಮ ಅದೃಷ್ಟನೇ ಮುಚ್ಕೊಂಡು ಹೋಗ್ಬಿಡುತ್ತೆ, ನಿಮ್ಮ ಅದೃಷ್ಟ ಬಿದ್ದು ಹೋಗ್ಬಿಡುತ್ತೆ, ಕೆಟ್ಟ ಹೋಗ್ಬಿಡುತ್ತೆ. ಫಿರ್ ಬಹುತ್ ಪಚ್ತಾನ ಪಡೇಗ. ಆಮೇಲೆ ಏನ್ ಮಾಡ್ಬೇಕಾಗತ್ತೆ, ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಬಾಬಾ ಕಿ ಶ್ರೀಮತ್ ಪರ್ ನ ಚಲನೆ ಸೆ ಏಕ ತೋ ಸಜಾಯ್ ಖಾನಿ ಪಡಿ, ದೂಸರಾ ಪದವಿ ಭ್ರಷ್ಟ. ತಂದೆ ಶ್ರೀಮತದಂತೆ ನಡೀದೇ ಇದ್ರೆ ಒಂದು ಶಿಕ್ಷೆ ತಿನ್ಬೇಕಾಗತ್ತೆ, ಎರಡನೇದಾಗಿ ಪದವಿ ಭ್ರಷ್ಟವಾಗತ್ತೆ. ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರದ ಆಟ ನಡೀತಾ ಇದೆ. ಪ್ರತಿ ಕಲ್ಪನೂ ಇದ್ದಕ್ಕಿದ್ದ ಹಾಗೆ ರಿಪೀಟ್ ಆಗತ್ತೆ. ಬಾಪ್ ಆಕರ್ पढ़ाते हैं तो बुद्धि में रहना चाहिए, बाबा हमारा टीचर है जिनसे यह नई नॉलेज मिलती है कि अपने को ಆತ್ಮ ಸಮझो. ಬಾಬಾ ಬಂದು ನಾವು ಮಕ್ಕಳಿಗೆ ಓದಿಸ್ತಾರೆ, ನಾವು ಬುದ್ಧಿಯಿಂದ ತಿಳ್ಕೊಳ್ಬೇಕು. ಬಾಬಾ ನಮ್ಗೆ ಟೀಚರ್ ಕೂಡ ಆಗಿದ್ದಾರೆ, ಅವರಿಂದಲೇ ನನಗೆ ನಾಲೆಜ್ ಸಿಗುತ್ತೆ, ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಳ್ಬೇಕು ಅಂತ. ಆತ್ಮಗಳು ಪರಮಾತ್ಮರ, ಆತ್ಮ ಮತ್ತು ಪರಮಾತ್ಮರ ಮಿಲನ ಅಂತಾನೂ ಕೂಡ ಹೇಳಲಾಗತ್ತೆ. ಇದು 5000 ವರ್ಷಕ್ಕೊಮ್ಮೆ ಆಗತ್ತೆ. ಬಾಬಾ ಇದ್ರೆ ಇಸ್ಮೆ ಜಿತನಾ ವರ್ಷ ಲೇನಾ ಚಾಹೋ ಲೇ ಸಕ್ತೆ ಹೋ. 5000 ವರ್ಷಕ್ಕೊಮ್ಮೆ ಬಾಬಾ ಬರ್ತಾರೆ, ನಮ್ಮನ್ನ ಮಿಲನ ಮಾಡ್ತಾರೆ. ಈ ಟೈಮ್ ನಲ್ಲಿ ಬಾಬಾ ನಾವು ಮಕ್ಕಳಿಗೆಲ್ಲಾ ಪ್ರಾಪ್ತಿಗಳನ್ನ ಮಾಡಿಸ್ತಾರೆ, ಆಸ್ತಿ ಕೊಡ್ತಾರೆ. ಹಾಗಾಗಿ ಸಂಗಮ ಯುಗದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನ ಏನ್ ಮಾಡ್ಕೊಳ್ಳಿ, ತಂದೆಯಿಂದ ಪಡೆದುಕೊಳ್ಳಿ. ನಹಿತೋ ಇಲ್ಲಾದ್ರೆ ಸಂಗಮ ಯುಗ ಮುಗೀತು ಅಂದ್ರೆ ಬಹಳ ಬಹಳ ಅಳಬೇಕಾಗುತ್ತದೆ, ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಟೈಮ್ ಮುಗಿದೋಗ್ಬಿಡ್ತಾ, ಟೂ ಲೇಟ್ ಆಗ್ಬಿಡ್ತಾ ಅಂತ ಬೇಸರ ಆಗ್ಬೇಕಾಗತ್ತೆ. ಎಲ್ಲ ಸಾಕ್ಷಾತ್ಕಾರಗಳು ಕೂಡ ಆಗುತ್ತದೆ. ಸ್ಕೂಲ್ ಮೇ ಬಚ್ಚೆ ಟ್ರಾನ್ಸ್ಫರ್ ಹೋತೆ ತೋ ಪಿಛಾಡಿ ಮೇ ಬೈಠನೆ ವಾಲೋಂ ಕೋ ಸಭಿ ದೇಖತೆ ಹೇ. ಶಾಲೆಯಲ್ಲಿ ಮಕ್ಕಳು ಟ್ರಾನ್ಸ್ಫರ್ ಆಗ್ತಾರೆ, ಅವಾಗ ಪಿಛಾಡಿ ಮೇ ಬೈಠನೆ ವಾಲೋಂ ಕೋ ಸಭಿ ದೇಖತೆ ಹೇ. ಟ್ರಾನ್ಸ್ಫರ್ ಆದಾಗ ಹಿಂದುಳ್ಕೊಳ್ತಾರಲ್ಲ, ಫೇಲ್ ಆಗಿ, ಅವಾಗೆಲ್ಲರೂ ಅವರನ್ನ ನೋಡ್ತಾರ, ಅಯ್ಯೋ ಫೇಲ್ ಆಗಿ ಹೋಗ್ಬಿಟ್ರು, ನೋಡು ಹಿಂದಿನ ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ರು, ನೋಡ್ತಾರೆ ತಾನೆ, ಇವ್ ನಮ್ ಕ್ಲಾಸಲ್ಲೇ ಇದ್ದ ಹಿಂದ್ ಕ್ಲಾಸಲ್ಲಿ ಉಳ್ಕೊಂಡ್ಬಿಟ್ಟ, ಎಲ್ಲರೂ ನೋಡ್ತಾರೆ ತಾನೆ, ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಇಲ್ಲಿಯೂ ಕೂಡ ನೀವು ಟ್ರಾನ್ಸ್ಫರ್ ಆಗ್ತೀರಿ. तुम जानते हो यहाँ शरीर छोड़कर फिर जाए सत्युग में प्रिंस के कॉलेज में भाषा सीखेंगे. ನಿಮ್ಗೆ ಗೊತ್ತಿದೆ, ಇಲ್ಲಿ ನಾವು ಶರೀರ ಬಿಟ್ಟು ಸತ್ಯುಗದಲ್ಲಿ ಪ್ರಿನ್ಸ್ ಕಾಲೇಜ್ ಅಲ್ಲಿ ಭಾಷೆಯನ್ನ ಕಲಿಯುತ್ತೇವೆ, ಅಲ್ಲಿಯೂ ಭಾಷೆ ಕಲಿತೇವೆ. ವಹಾಕಿ ಭಾಷಾ ತೋ ಸಭಿಕೋ ಪಡನೆ ಪಡ್ತೆ ಹೇ. ನೋಡ್ರಿ, ಅಲ್ಲಿ ಭಾಷೆಯನ್ನ ಎಲ್ಲರೂ ಏನ್ ಮಾಡ್ಬೇಕಾಗತ್ತಂತೆ, ಓದ್ಬೇಕಾಗತ್ತಂತೆ. ಮದರ್ ಲ್ಯಾಂಗ್ವೇಜ್ ಬಹುತೋ ಮೇ ಪೂರಾ ಜ್ಞಾನ ನಹಿ ಹೇ, ಫಿರ್ ಪಡ್ತೆ ಬಿ ನಹಿ ಹೇ ರೆಗ್ಯುಲರ್. ಬಹಳ ಜನರಿಗೆ ಪೂರ್ಣ ಜ್ಞಾನ ಇಲ್ಲ. ಜ್ಞಾನ ಇದೆ
ಆದ್ರೆ ನಿಶ್ಚಯ ಇಲ್ಲ, ದ್ವಂದ್ವ ಇಲ್ಲ. ಅದಕ್ಕಾಗಿ ಪ್ರತಿದಿನ ಅವರು ಮುರಳಿಯನ್ನ ಕೇಳಲಿಕ್ಕೆ ಬರುದಿಲ್ಲ. ಏಕ ದೋ ಬಾರ್ ಮಿಸ್ ಕಿಯಾ ತೋ ಆದತ್ ಪಡ್ ಜಾಯೇಗಿ. ಕೆಲವರಿಗೆ ಅಭ್ಯಾಸ, ಒಂದಿನ 2 ದಿನ ಯಾವಾಗೋ ಒಮ್ಮೆ ಕ್ಲಾಸ್ ಬಿಟ್ಟು ಬಿಡ್ತಾರೆ. ಅವಾಗ ಅದೇನಾಗೋಗ್ಬಿಡುತ್ತೆ, ದುರಭ್ಯಾಸ, ಕ್ಲಾಸ್ ಮಿಸ್ ಮಾಡೋದು. ಶಾಲೆಯಲ್ಲಿ ಮನೆ ಆ ಶಾಲೆಯಲ್ಲೂ ಹಾಗಾಗತ್ತೆ. ಮಕ್ಕಳು ಸ್ಕೂಲ್ ಹೋಗೋದು ಬಿಟ್ಟು ಬಿಟ್ರೆ ಅವ್ರಿಗೆ ಅದೇನಾಗೋಗ್ಬಿಡುತ್ತೆ, ಅಭ್ಯಾಸ ಆಗೋಗ್ಬಿಡುತ್ತೆ. ಸಣ್ಣ ಪುಟ್ಟ ಕಾರಣಕ್ಕೂ ಏನ್ ಮಾಡ್ಬಿಡ್ತಾರ ಅವ್ರು, ಆ ಯಾವಾಗ ಕ್ಲಾಸ್ ಸ್ಕೂಲ್ ತಪ್ಪಿಸ್ಬೇಕು ಅಂತ ಅವರು ಅನೇಕ ನೆಪಗಳನ್ನ ಹಾಕ್ತಾ ಇರ್ತಾರೆ. ಹಾಗೆ ಇಲ್ಲಿಯೂ ಕೂಡ ಕ್ಲಾಸ್ ಬಿಡೋದೇನೋ ದುರಭ್ಯಾಸ. ಸಂಘೆ ಮಾಯಾಕ್ಕೆ ಮುರಿದೋಂಕ. ಕಾರಣ ಏನಂತಂದ್ರೆ ಅವರಿಗೆ ಮಾಯಾವಿ ಮನುಷ್ಯರ ಸಂಘ ಸಿಕ್ಕಿದೆ. ಯಾರು ಕ್ಲಾಸಿಗೆ ಬರೋದಿಲ್ಲ, ಅವರು ಸಂಘ ಮಾಡಿದ್ರೆ ಅವ್ರು ಅವಶ್ಯವಾಗಿ ಕ್ಲಾಸ್ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಶಿವಬಾಬಾಕ್ಕೆ ಮುರಿದು ಥೋಡೆ ಹೇ ಅಂತವ್ರು ಮಾಯೆಯ ಮಕ್ಕಳೇ, ಅವರು ಶಿವಬಾಬರ ಮಕ್ಕಳೇ ಅಲ್ಲ ಅಂತಿದ್ದಾರೆ ಬಾಬಾ. ಬಾಕಿ ಸಬ್ ಹೇ ಮಾಯಾಕ್ಕೆ ಮುರೀದ್. ತುಮ್ ಶಿವಬಾಬಾಕ್ಕೆ ಮುರೀದ್ ಬಂತೆ ಹೋ ತೋ ಮಾಯಾ ಸಹನ ನಹೀ ಕರ್ ಸಕ್ತಿ ಹೇ. ನೀವು ಬಾಬಾನ ಮಕ್ಕಳಾದಾಗ ಮಾಯೆ ಏನ್ ಮಾಡೋದಿಲ್ಲ, ಸಹನೆ ಮಾಡ್ಕೊಳಲ್ಲ. ಯಾಕೆಂದ್ರೆ ಮೊದ್ಲು ನಾವೇನ್ ಮಾಡಿದ್ವಿ, ಮಾಯೆ ಮಕ್ಕಳಾಗಿದ್ವಿ ತಾನೆ. ಮಾಯೆ ಹೇಳ್ದಂಗೆ ಕೇಳ್ತಿದ್ವಿ, ಅದರ ಫ್ರೆಂಡ್ ಆಗಿದ್ವಿ, ಮಕ್ಕಳಾಗಿದ್ವಿ. ಅದು ಸಹನೆ ಮಾಡ್ಕೊಳಲ್ಲ. ಹಾಗಾಗಿ ಇದು ಪ್ರಯತ್ನ ಮಾಡ್ತಾ ಇರುತ್ತೆ, ಇವ್ರಿಗೆ ಕ್ಲಾಸ್ ಹೆಂಗ್ ತಪ್ಪಿಸ್ಬೇಕು, ಹೆಂಗೆ ಇವ್ರಿಗೆ ಲೇಟ್ ಆಗಿ ಕ್ಲಾಸ್ಗೆ ಹೋಗಂಗ್ ಮಾಡ್ಬೇಕು, ಹೇಗೆ ಇವ್ರಿಗೆ ಯಾವಾಗ ಕ್ಲಾಸ್ ತಪ್ಸಂಗ್ ಮಾಡ್ಬೇಕು ಅಂತ ಅದು ಪ್ರಯತ್ನ ಮಾಡ್ತಾ ಇರ್ತದೆ. ಅದು ತನ್ನ ಜಾಲವನ್ನ ಬೀಸ್ತಾ ಇರ್ತದೆ. ಬಾಬಾ ಹೇಳ್ತಾ ಇದ್ರೆ ಶಿವಬಾಬಾಕ್ಕೆ ಮುರಿದು ತೋಡೆ ಹೇ ಮಾಯಾ ಸಹ ನಹೀ ಕರ್ ಸಕ್ತೆ, ಇಸ್ಲಿಯೇ ಸಂಭಾಲ ಬಹುತ್ ಕರ್ನಿ ಚಾಹಿಯೆ. ಹಾಗಾಗಿ ನಿಮಗೆ ನೀವು ಬಹಳಷ್ಟು ಮಾಯೆಯಿಂದ ಏನ್ ಮಾಡ್ಬೇಕು, ಸಂಭಾಳಿಸಿಕೊಳ್ಬೇಕು, ರಕ್ಷಿಸಿಕೊಳ್ಬೇಕು. ಚೀಚಿ ಕೊಳಕು ಮನುಷ್ಯರಿಂದ ಬಹಳ ನೀವು ರಕ್ಷಿಸಿಕೊಳ್ಳಬೇಕಾಗಿದೆ. ಇವತ್ತು ಪ್ರಪಂಚದಲ್ಲಿ ಕೊಳಕು ಮನುಷ್ಯರಿದ್ದಾರೆ, ಕ್ಲಾಸಿಗೆ ಬರಲ್ಲ, ಅವರು ವಿಕಾರಿ ಮನುಷ್ಯರಿದ್ದಾರೆ, ಕೇವಲ ಭೌತಿಕ ವಿಚಾರಗಳನ್ನೇ ಮಾಡ್ತಾರಲ್ಲ, ಅವರಿಂದ ನೀವು ಬಹಳ ರಕ್ಷಿಸಿಕೊಳ್ಳಿ. ಹಂಸ ಅವ್ರ ಬಗುಲೆಹೇನಾ. ಬಾಬಾ ಹೇಳ್ತಾ ಇದ್ದಾರೆ ಹಂಸ ಪಕ್ಷಿ ಮತ್ತು ಬಕ ಪಕ್ಷಿಗಳಿದ್ದಂಗೆ. ನೀವು ಹಂಸ ಪಕ್ಷಿ ಕ್ಲಾಸಿಗೆ ಬರದೇ ಇರೋರು ಯಾರು, ಬಕ ಪಕ್ಷಿಗಳು. ಬಾಬಾನೆ ರಾತ್ ಕೋ ಭಿ ಶಿಕ್ಷಾ ದಿ ಹೈ, ಸಾರಾ ದಿನ್ ಕೋಯಿ ನಾ ಕೋಯಿ ಕಿ ನಿಂದಾ ಕರ್ನಾ, ಪರಿಚಿಂತನ್ ಕರ್ನಾ, ಇನ್ಕೋ ಕೋಯಿ ದೈವಿ ಗುಣ ನಹೀ ಕಹಾ ಜಾತಾ. ಬಾಬಾ ಈ ಮುರಳಿ ನುಡಿಸುವ ಹಿಂದಿನ ದಿನ ರಾತ್ರಿ ಕೂಡ ಎಲ್ಲರಿಗೂ ಶಿಕ್ಷಣ ಕೊಟ್ಟಿದ್ರು. ಇಡೀ ದಿನ ಒಬ್ರಿಗೊಬ್ರು ನಿಂದನೆ ಮಾಡ್ಕೊಂಡು ಓಡಾಡೋದು, ಅವ್ರ ಹಿಂಗೆ ಇವ್ರ ಹಿಂಗೆ, ಅವ್ರ ಹಿಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡ್ತಾರೆ, ಪರಚಿಂತನೆ ಮಾಡೋದು, ಬೇರೆಯವ್ರನ್ನೇ ನೋಡೋದು, ಬೇರೆಯವರ ಅವಗುಣಗಳನ್ನ ಎತ್ತಿ ಮಾತಾಡೋದು, ಇದು ಯಾವುದು ದೈವಿ ಗುಣ ಅಲ್ಲ. ದೇವತಾ ಏಸಾ ಕಾಮ್ ನಹಿ ಕರ್ತೆ. ದೇವತೆಗಳು ಎಂದೂ ಇನ್ನೊಬ್ಬ ದೇವತೆಗೆ ನಿಂದನೆ ಮಾಡೋದು, ಗ್ಲಾನಿ ಮಾಡೋದು, ದೇವತೆಗಳಿಗೆ ಗಾಸಿಪ್ ಮಾಡೋದು, ಇವೆಲ್ಲ ಎಂದು ಇರೋದೇ ಇಲ್ಲ. ಬಾಬಾ ಕತೆ ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರೋ ಅವ್ರ ಭೀ ನಿಂದಾ ಕರ್ತೆ ರಹತೆ ಹೇ. ತಂದೆ ಹೇಳೋದೇನೋ, ಮಕ್ಕಳೇ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿ ಅಂತ. ಆದ್ರೂ ಕೂಡ ನೀವು ಆ ಕೆಲ್ಸ ಬಿಡ್ತೀರಿ. ಬಾಬಾ ಹೇಳದೇ ಇರೋ ಕೆಲ್ಸ ಯಾವ್ದನ್ನ ಮಾಡ್ಬೇಡ ಅಂತಿರೋ ಅದನ್ನ ಮಾಡ್ತೀರಿ. ನಿಂದನೆ ಮಾಡುದು, ಗ್ಲಾನಿ ಮಾಡುದು. ಬಾಬಾ ಹೇಳ್ತಾರೆ ಮಕ್ಳೇ ಜನ್ಮ ಜನ್ಮಾಂತರ ನಿಂದನೆಯನ್ನೇ ಮಾಡ್ತಾ ಬಂದಿದ್ದೀರಿ, ಸಾಕಾಗಿಲ್ವಾ? ಕೇಳ್ತಾರೆ ಬಾಬಾ. ದುವಿಧಾ ಅಂದರ್ ರಹತಿ ಹಿ ಹೈ, ಯಹ ಭಿ ಅಂದರ್ ಮಾರಾ ಮಾರಿ ಹೈ. ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೋ ನೆಗೆಟಿವ್ ವಿಚಾರ ಮಾಡೋದು, ಇದು ಕೂಡ ಒಂದ್ ರೀತಿ ಮನಸ್ಸಿನೊಳಗೆ ಜಗಳ, ಗಲಾಟೆ, ಯುದ್ಧ ಮಾಡೋದಾಗಿದೆ. ಮುಫ್ತ್ ಅಪನಾ ಖೂನ್ ಕರ್ತೆ ಹೈ. ಈ ರೀತಿ ಮಾಡಿ ನೀವು ನಿಮ್ಮ ಭವಿಷ್ಯದ ಅಥವಾ ನಿಮ್ಮ ಅದೃಷ್ಟದ ಕೊಲೆ ಮಾಡ್ಕೊಳ್ತಾ ಇದ್ದೀರಿ. ನೋಡ್ರಿ ಏನ್ ಹೇಳ್ತಾರೆ ಬಾಬಾ, ಇನ್ನೊಬ್ಬರ ನಿಂದನೆ ಮಾಡೋದು, ಇನ್ನೊಬ್ಬರಿಗೆ ಗ್ಲಾನಿ ಮಾಡೋದು, ಏನಂತೆ ಇದು ನಿಮ್ಮ ಭಾಗ್ಯದ ಕೊಲೆಯನ್ನ ಮಾಡಿಕೊಂಡಂಗೆ. ನಿಮ್ ಭಾಗ್ಯದ ಕೊಲೆನೇ ಆಗ್ಬಿಡುತ್ತೆ. ಬಹುತೋಂಕೋ ಘಾಟ ಡಾಲ್ತೆ ಹೇ. ಈ ರೀತಿ ಬಹಳ ಜನರಿಗೆ ನೀವು ನಷ್ಟ ಮಾಡ್ತೀರಿ, ಅಂದ್ರೆ ಒಬ್ರಿಗೊಬ್ರು ನಷ್ಟ ಮಾಡ್ಕೊಳ್ತೀರಿ. ಫಲಾನ ಐಸಾ ಹೇ. ಒಬ್ಬನು ಕೂತ್ಕೊಂಡ್ ಮಾತಾಡ್ದ, ಇನ್ನೊಬ್ಬನು ಆ ಮಾತನ್ನ ಕೇಳಿಸ್ಕೊಂಡ. ಅವನ್ ಕೇಳಿಸ್ಕೊಂಡ್ ಸುಮ್ನೆ ಇರ್ತಾನ, ಅವನ್ ಇನ್ನೊಂದಿಷ್ಟು ಜನರಿಗೆ ಹೇಳ್ತಾನೆ. ನೀವು ಕೊಲೆ ಆಗೋದಷ್ಟು, ನಿಮ್ಮನ್ನ ಕೊಲೆ ನೀವೇ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಬೇರೆಯವ್ರನ್ನ ಏನ್ ಮಾಡ್ತೀರಿ, ಅವ್ರ ಭಾಗ್ಯದ ಕೊಲೆಯನ್ನು ಮಾಡ್ಕೊಳ್ತೀರಿ. ಇನ್ನೊಬ್ರು ನಿಂದನೆ ಒಬ್ರು ಇನ್ನೊಬ್ಬರ ನಿಂದನೆಯನ್ನ ನಮ್ಮ ಎದುರುಗಡೆ ಹೇಳ್ತಾ ಇದ್ದಾರಂತಂದ್ರೆ ನಾವೇನ್ ಮಾಡ್ಬಾರ್ದು,
ಆ ನಿಂದನೆಯನ್ನ ಕೇಳಿಸಿಕೊಳ್ಳಬಾರದು. ಕೇಳಿಸ್ಕೊಂಡ್ರೆ ನಿಮ್ಮದು ಕೊಲೆ ಆಯ್ತು ಅಂತಾನೆ ಅರ್ಥ, ನಿಮ್ಮ ಭಾಗ್ಯದ ಕೊಲೆನು ಆಯ್ತು ಅಂತ ನೋಡ್ರಿ. ಹೀಗೆ ನೀವು ಬಹಳ ಜನರ ನಷ್ಟವನ್ನ ಮಾಡ್ಬಿಡ್ತೀರಿ. ಫಲಾನ ಏಸಾ ಹೇ ಇಸ್ಮೇ ತುಮಾರ ಕ್ಯಾ ಜಾತ, ಅವ್ರಂಗಿದ್ದಾರೆ ಇವ್ರ ಹಿಂಗಿದ್ದಾರೆ, ನಿನ್ಗೇನಾಯ್ತು? ನಿನ್ಗೇನ್ ಸಂಬಂಧ ಅವ್ರಿಗೆ? ಅವ್ರನ್ನ ತಿದ್ಲಿಕ್ಕೆ ಬಂದಿದ್ಯಾ ನೀನ್? ನೀನ್ ಬಂದಿರೋದು ಯಾಕೆ? ನಿನ್ಗೇನ್ ಕೆಲ್ಸ ಕೊಟ್ಟಿದ್ದಾರೆ ಬಾಬಾ? ನೀನು ಮುರಳಿ ಕೇಳು, ಯೋಗ ಮಾಡು, ಹೋಗು, ಇಷ್ಟೇ ನಿನ್ ಕೆಲ್ಸ. ಇಲ್ಲಿ ಬಂದು ಅವ್ರು ತಿದ್ದದೆ ಇವ್ರು ತಿದ್ದದೆ, ಅವ್ರು ಅವಗುಣ ಮಾತಾಡ್ದೆ ಇವ್ರು ಅವಗುಣ ಮಾತಾಡ್ದೆ, ನಿನ್ಗೆ ಯಾರು ಕೊಟ್ರಿ ಕೆಲ್ಸ ಅಂತ ಕೇಳ್ತಾರೆ ಬಾಬಾ. ಯಾರಾದ್ರೂ ನೇಮಿಸಿದಾರ ನಿಮ್ಮನ್ನ? ಯಾರಾದ್ರೂ ನಿಮಿತ್ತ ಮಾಡಿದಾರ ನಿಮ್ಮನ್ನ? ನಿಮಿತ್ತನಾ ನೀವು? ಅಲ್ವಾ? ನಮ್ ಕೆಲ್ಸ ಏನು? ಸ್ಟೂಡೆಂಟ್ ಅಷ್ಟೇ. ಇಲ್ಲೇನು ಎದಕ್ಕೆ ಬಂದಿದೀವಿ ಅಷ್ಟೇ ಮಾಡ್ಬೇಕು. ಅವ್ರು ಹಾಕಿದ್ದಾರೆ ಇವ್ರಿಗಿದ್ದಾರೆ, ನಿಮ್ಗೇನು? ತುಮಾರ ಕ್ಯಾ ಜಾತ, ನಿಂದೇನಾಗುತ್ತೆ ಕೇಳ್ತಿದ್ದಾರೆ ಬಾಬಾ. ಸಬ್ಕ ಸಹಾಯಕ ಏಕ ಬಾಪ್ ಹೇ. ನೀವ್ ತಿಳ್ಕೊಬಿಡ್ರಿ ನಾನು ಇವ್ರು ಸಹಾಯ ಮಾಡ್ತಿದ್ದೀನಿ ಅಂತ. ಎಲ್ಲರಿಗೂ ಸಹಾಯ ಮಾಡೋರು ಶಿವ ಬಾಬಾ ಇದ್ದಾರೆ. ಯಾರಿಗೆಷ್ಟು ಮಹಾವಾಕ್ಯ ಹೇಳ್ಬೇಕು, ಏನ್ ಹೇಳ್ಬೇಕು, ಯಾವುದು ಕಡಿಮೆ ಮಾಡಿಲ್ಲ ಬಾಬಾ. ಬೇರೆ ಯಾರ್ದೋ ವಾಕ್ಯ ಜ್ಞಾನದ ಅವಶ್ಯಕತೆ ಇಲ್ಲಿ ಇಲ್ಲ. ಬಾಬಾ ಎಲ್ಲಾ ಜ್ಞಾನ ಎಷ್ಟು ಬೇಕಷ್ಟು ಭರಪೂರ ಜ್ಞಾನವನ್ನ ಎಲ್ಲರಿಗೂ ಬಾಬಾ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಪಾಲನೆ ಲಾಲನೆ ಪರಿವಾರದವರಿಗೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ನಿಯಮನೇ ಇಲ್ಲ. ಎಲ್ಲರ ಸಹಾಯಕ್ಕೆ ಯಾರಿದ್ದಾರೆ? ಒಬ್ಬ ತಂದೆ ಇದ್ದಾರೆ, ನಿಮಿತ್ತರಿದ್ದಾರೆ. ಬಾಬಾ ನಿಮಿತ್ತರಿಗಿಟ್ಟಿದ್ದಾರೆ. ಏನಾದ್ರು ಯಾರೋ ತಪ್ಪು ಮಾಡಿದ್ರೆ ಬಂದು ಕಂಪ್ಲೇಂಟ್ ಟೀಚರ್ಸ್ಗೆ ಮಾಡ್ಬೋದೇ ಹೊರತು ನಿಮಗ್ ನೀವೇ ತಿದ್ದುಕೊಳ್ಳೋದು, ನಿಮಗ್ ನೀವೇ ಪಾಠ ಕ್ಲಾಸ್ ಮಾಡ್ಕೊಳ್ಳೋದು ಇವೆಲ್ಲ ನಿಯಮಗಳಿಲ್ಲ. ಅಭಿತೋ ಶ್ರೀಮತ್ ಪರ್ ಚಲ್ನ. ಈಗೇನ್ ಮಾಡ್ಬೇಕು? ಶ್ರೀಮತದಂತೆ ಬಾಬಾ ಯಾವ ಶ್ರೀಮತ ಕೊಟ್ಟಿದ್ದಾರೆ ಆ ಶ್ರೀಮತದಂತೆ ನಡಿಬೇಕು. ಮನುಷ್ಯ ಮತతో ಬಡಾ ಗಂದಾ ಬನಾ ದೇತಾ ಹೇ. ಮನುಷ್ಯರ ಮತ ಏನ್ ಮಾಡುತ್ತಿದ್ದು? ಬಹಳ ಕೊಳಕು ಮಾಡ್ಬಿಡುತ್ತೆ. ಏಕದೋಕಿ ಗ್ಲಾನಿ ಕರ್ತೆ ರಹತೆ. ನೋಡಿ, ಇವತ್ತು ಮುರಳಿ ತುಂಬಾ ಬಾಬಾ ನೀವು ಲಕ್ಷ್ಮೀನಾರಾಯಣ ಆಗ್ಲಿಕ್ ಬಂದಿದ್ದೀರೋ ಬೇರೆಯವ್ರ ಗ್ಲಾನಿ ಮಾಡ್ಲಿಕ್ ಬಂದಿದ್ದೀರೋ ಅಂತ ಕೇಳ್ದಂಗಿದೆ. ನೀವು ಬಂದಿರೋದು ನಿಮ್ ಗುರಿ ಉದ್ದೇಶ ಲಕ್ಷ್ಮೀನಾರಾಯಣ ಆಗೋದು. ಅವ್ರನ್ನ ನೋಡ್ರಿ ಬಾಬಾ ನೆನ್ಪು ಮಾಡ್ರಿ. ಇವ್ರು ಗ್ಲಾನಿ ಮಾಡಿದ್ರೆ ನಿಮ್ದೇನಾಗ್ತದೆ? ಬಾಬಾ ಹೇಳ್ತಾ ಇದ್ದಾರೆ, ಗ್ಲಾನಿ ಕರ್ನ ಯಹೇ ಮಾಯಾ ಕಾ ಭೂತ್. ಗ್ಲಾನಿ ಮಾಡೋದು ಇದು ಮಾಯೆಯ ಭೂತವಾಗಿದೆ, ಇದಾಗಿದೆ ಪತೀತ ಜಗತ್ತು. ತುಮ್ ಸಮಜ್ತೆ ಹೋ ಕಿ ಹಮ್ ಅಭಿ ಪತಿ ಸೆ ಪಾವನ್ ಬನ್ ರಹೆ ಹೇ. ನಿಮ್ಗೆ ಗೊತ್ತಿದೆ ನಾವೀಗ ಪತೀತರಿಂದ ಪಾವನ ಆಗ್ತಿದ್ದೇವೆ. ತೋ ಯ ಬಡಿ ಖರಾಬಿಯಾ ಹೇ. ಪತಿತರಿಂದ ಪಾವನ ಆಗ್ಲಿಕ್ಕೆ ಬಂದಿದ್ದೇವೆ ತಾನೆ. ಹಾಗಾದ್ರೆ ಪತಿತರಿಂದ ಪಾವನ ಆಗುವಂತ ಕೆಲ್ಸ ಬಿಟ್ಟು ನಿಂದನೆ ಮಾಡಿದ್ರೆ ಇದು ಬಹಳ ಕೆಟ್ಟದ್ದಾಗಿದೆ. ಸಮझाया जाता है आज से अपना कान पकड़ना चाहिए. ಏನ್ ಮಾಡ್ರಿ? ಇವತ್ತಿಂದ ನಿಮ್ ಕಿವಿ ಹಿಡ್ಕೊಳ್ರಿ. ಕಿವಿ ಹಿಡ್ಕೊಳ್ಳೋದಂದ್ರೆ ಏನ್? ಕಿವಿ ಹಿಡ್ಕೊಳ್ಳೋದಂದ್ರೆ ಏನ್? ತೋಬಾ ತೋಬಾ, ತಪ್ಪಾಯ್ತು. ಇಲ್ಲಿವರೆಗೆ ನಾನೇನ ಇನ್ನೊಬ್ರ ಗ್ಲಾನಿ ನಿಂದನೆ ಅವ್ರಿಗೆ ಇವ್ರಿಗೆ ಹೇಳ್ಕೊಂಡು ಓಡಾಡಿದ್ದೀನಿ. ಇವ್ರಿಗೆ ಬಾಬನ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ನಾನು ಏನೋ ದೊಡ್ಡ ಅಣ್ಣ ಆಗ್ತೀನಿ, ದೊಡ್ಡ ಅಕ್ಕ ಆಗ್ತೀನಿ ಅಂತ ಅನ್ಕೊಂಡ್ರೆ ಅಂತದ್ ಏನಾದ್ರು ಕೆಲ್ಸ ಮಾಡಿದ್ರೆ ಏನ್ ಮಾಡ್ರಿ? ಕಿವಿ ಹಿಡ್ಕೊಳ್ರಿ. ಇನ್ನೊಂದ್ಸಲ ಇಂಥ ಕೆಲ್ಸ ನಾನು ಮಾಡೋದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಕಭಿ ಏಸಾ ಕರ್ಮ ನಹಿ ಕರೆಂಗೆ. ಬಾಬಾ ಇನ್ಮೇಲೆ ಇಂಥ ಕೆಲ್ಸ ಮಾಡಲ್ಲ ಅಂತ ಕಿವಿ ಹಿಡ್ಕೊಳ್ಳಿ. ಕುಚ್ ಭಿ ಅಗರ್ ದೇಖ್ತೆ ಹೋ ತೋ ಬಾಬಾ ಕೋ ರಿಪೋರ್ಟ್ ಕರ್ನಾ ಚಾಹಿಯೆ. ಹಾಗೇನಾದ್ರೂ ನಿಮ್ಮಲ್ಲಿ ಯಾರ್ದಾದ್ರೂ ತಪ್ಪುಗಳು ನಿಮ್ಗೆ ಕಂಡ್ರೆ ನೀವೇನ್ ಮಾಡ್ರಿ? ಶಿವ ಬಾಬಾರವ್ರಿಗೆ, ಶಿವ ಬಾಬಾ ನಿಮಿತ್ತ ಮಾಡಿರುವಂತ ಟೀಚರ್ಸ್ಗೆ ರಿಪೋರ್ಟ್ ಮಾಡ್ರಿ. ನೀವೇನು ತಿದ್ಲಿಕ್ಕೆ ಹೋಗ್ಬೇಡಿ. ತುಮಾರಾ ಕ್ಯಾ ಜಾತ ಏಕ್ ದೋ ಕಿ ಗ್ಲಾನಿ ಕ್ಯೋ ಕರ್ತೆ ಹೋ. ಒಬ್ರು ಇನ್ನೊಬ್ರು ಗ್ಲಾನಿ ಯಾಕೆ ಮಾಡ್ತಾ ಇದ್ದೀರಿ? ಬಾಬಾ ಸುನ್ತಾ ತೋ ಸಬ್ ಕುಚ್ ಹೇನಾ. ನೀವ್ ಅನ್ಕೊಂಡಿರ್ಬೋದು ನಾನ್ ನಿಂದನೆ ಮಾಡಿದ್ರೆ ಯಾರು ನೋಡ್ತಾ ಇಲ್ಲ ಅಂತ. ನೀವ್ ಯಾರ್ಯಾರು ನಿಂದನೆ ಮಾಡ್ತಿದ್ದೀರಿ ಎಲ್ಲ ಬಾಬಾರವ್ರಿಗೆ ಗೊತ್ತಾಗತ್ತೆ. ಬಾಪ್ನಿ ಕಾನವ್ರ ಆಂಖೋಕ ಲೋನ್ ಲಿಯಾ ಹೇನಾ. ನೀವ್ ತಿಳ್ಕೊಬೇಡ್ರಿ ಶಿವಬಾಬರ್ಗೇನ್ ಕಣ್ಣಿದ್ಯಾ, ಶಿವಬಾಬರ್ಗೇನ್ ಕಿವಿ ಇದೆಯಾ ಅಂತ. ಶಿವಬಾಬಾ ಬ್ರಹ್ಮ ಬಾಬರ್ ಶರೀರದ ಲೋನ್ ತಗೊಂಡ್ಬಿಟ್ಟಿದ್ದಾರೆ. ಬಾಬಾ ಕಣ್ಣಿನಿಂದ ನೋಡ್ತಾರೆ ಕೂಡ ಸಾಕಾರದಲ್ಲಿ. ನೀವ್ ಆಡಿದ ಮಾತುಗಳನ್ನ ಕಿವಿಯಿಂದ ಕೇಳಿಸ್ಕೊಳ್ತಾರೆ ಕೂಡ. ಅದಕ್ಕೆ ಯಾರು ನೋಡ್ತಾ ಇಲ್ಲ ಅನ್ಕೋಬೇಡ್ರಿ. ನೀವ್ ಇನ್ನೊಬ್ರ ಗ್ಲಾನಿ ಮಾಡಿದ್ರೆ, ನಿಂದನೆ ಮಾಡಿದ್ರೆ, ಬೈಕೊಂಡು ಓಡಾಡಿದ್ರೆ ಎಲ್ಲಾ ಬಾಬಾ ನೋಡ್ತಾರೆ. ಬಾಬಾ ಬಿ ದೇಖ್ತೆ ತೋ ಯ ದಾದಾ ಬಿ ದೇಖ್ತೆ.
ಚಲನ್ ವಾತಾವರಣ ತೋ ಕೊಯ್ ಕೊಯ್ ಕಾ ಬಿಲ್ಕುಲ್ ಹಿ ಬೇಕಾಯ್ದೆ ಚಲ್ತೆ. ಕೆಲವು ಮಕ್ಕಳ ನಡತೆ, ಅವರ ವಾತಾವರಣ ಹೇಗಿದೆ ಅಂದ್ರೆ ಬಿಲ್ಕುಲ್ ಬೇಕಾಯ್ದೆ. ಬಾಬನ್ ಶ್ರೀಮಂತನೇ ಇಲ್ಲ ಅದ್ರೊಳಗೆ, ಆ ತರ ನಡತೆ ನಡವಳಿಕೆ ಇದೆ. ಜಿನ್ಕಾ ಬಾಪ್ ನಹಿ ಹೋತಾ ಉನ್ಕೋ ಛೋರಾ ಕಹಾ ಜಾತಾ ಹೈ. ಯಾರಿಗೆ ತಂದೆ ಇರಲು ಅವರನ್ನ ಅನಾಥ ಅಂತ ಹೇಳಲಾಗ್ತದೆ. ಹುಡುಗ ಹುಡುಗಿ ಅಂದ್ರೆ ಅವ್ರಿಗೆ ದಿಕ್ಕು ದೆಸೆ ಇಲ್ಲ, ಯಾವ ಹುಡುಗನ ಇವ್ ತಂದೆ ತಾಯಿ ಯಾರೋ ಅನ್ನೋ ಹಾಗೆ. ಬಾಬಾ ಹೇಳ್ತಾ ಇದ್ದಾರೆ, ವ ಅಪನೆ ಬಾಬಾ ಕೋ ಬಿ ನಹಿ ಜಾನ್ತೆ, ಯಾದ್ ಬಿ ನಹಿ ಕರ್ತೆ. ಬಾಬಾ ಸಿಕ್ಕರು ಕೂಡ ಬಾಬಾವ್ರನ್ನ ಯಾರು ನೆನಪು ಮಾಡಲ್ಲ, ಅವರು ಅನಾಥರಿದ್ದಂಗೆ. ಸುಧಾರಣೆ ಬದಲೆ ಅವ್ರ ಹಿ ಬಿಗಡ್ತೆ ಹೇ. ಬಂದಿದ್ಯಾಕೆ? ನಮ್ಮನ್ನ ನಾವು ಸುಧಾರಣೆ ಮಾಡ್ಕೊಳ್ಳಿಕ್ಕೆ. ಆದ್ರೆ ನೀವು ನಿಂದನೆ ಮಾಡಿದ್ರೆ ಸುಧಾರಣೆ ಆಗುವ ಬದಲು, ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಬಂದವರು ಬಾಬಾ ಸಿಗೋ ಮೊದ್ಲು ಸುಧಾರಣೆ ಇರ್ಲಿಲ್ಲ, ಕೆಟ್ಟೋಗ್ಬಿಟ್ಟಿದ್ರಿ. ಅದಕ್ಕಿಂತ ಕೆಟ್ಟೋದಂಗೆ ಬಾಬನ್ ಮಕ್ಳಾದಾಗ ಹೇಗಿದ್ವಿ, ಅದಕ್ಕಿಂತ ಕೆಳಗಡೆ ಇಳಿದು ಹೋಗ್ಬಿಡ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಇಸ್ಲಿಯೇ ಅಪನಾ ಹಿ ಪದ ಗವಾತೆ ಹೋ. ನೀವ್ ತಿಳ್ಕೊಂಡಿರ್ಬೋದು ಇವ್ರನ್ನ ನಾವು ತಿದ್ದುತ್ತಿದ್ದೀವಿ ಅಂತ, ಆದ್ರೆ ನೀವು ಮತ್ತಷ್ಟು ಕೆಳಗಡೆ ಇಳಿದು ಹೋಗ್ತೀರಾ. ಶ್ರೀಮತ್ ಪರ್ ನಹಿ ಚಲ್ತೆ ತೋ ಛೋರೆ ಹೇ. ಶ್ರೀಮತದಂತೆ ನಡೀದೇ ಇರೋರು ಅವರು ಬಾಬಾ ಸಿಕ್ಕರು ಕೂಡ ಅವರು ಅನಾಥರೇ. माँ बाप की श्रीमत पर नहीं चलते, त्वमेव माता पिता त्वमेव बंधु आदि भी बनते हैं, परंतु ग्रेट ग्रेट ग्रैंडफादर ही नहीं तो मदर फिर कहाँ से होगी, इतनी भी बुद्धि नहीं. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಲ್ಲ ಅಂತಂದ್ರೆ ಮದರ್ ಕೂಡ ಎಲ್ಲಿಂದ ಇರ್ಲಿಕ್ಕೆ ಸಾಧ್ಯ ಅಲ್ವಾ? ಬ್ರಹ್ಮ ಬಾಬಾ ಇದ್ದಾರೆ, ಮದರ್ ಆಗಿ ಶಿವಬಾಬಾ ಅವ್ರ ದೇಹವನ್ನ ತಗೊಂಡು ನಮ್ಮನ್ನ ರಚನೆ ಮಾಡಿದ್ದಾರೆ ಅನ್ನುವಂತ ಬುದ್ಧಿ ಕೂಡ ಕೆಲವರಿಗಿಲ್ಲ. ಮಾಯಿ ಇಂಥವರ ಬುದ್ಧಿಯನ್ನ ಎಕ್ರಂ ತಿರುಗಿಸಿ ಬಿಟ್ಟಿದೆ ಅಂತಾರೆ ಬಾಬಾ. ಬೇಹದ್ದಿನ ತಂದೆಯ ಆಜ್ಞೆಯನ್ನ ಒಪ್ಪದೇ ಇದ್ದರೆ ಅವಶ್ಯವಾಗಿ ದಂಡವನ್ನ ತಿನ್ಬೇಕಾಗತ್ತೆ, ಶಿಕ್ಷೆಯನ್ನ ತಿನ್ಬೇಕಾಗತ್ತೆ. ಸ್ವಲ್ಪನೂ ಅವರ ಸದ್ಗತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. बाबा देखते हैं तो कहेंगे ना इनकी क्या बुरी गति होगी. या तो टांगर ಅಕ್ಕಕ್ಕೆ ಫೂಲ್ ಹೇ. ಬಾಬಾನ ನೋಡ್ತಾರೆ, ಇವರು ಎಷ್ಟು ಕೆಟ್ಟ ಗತಿ ಇದೆ ಇವರದು, ಇವರು ಸ್ಟೇಜ್ ಎಷ್ಟು ಕೆಳಗೆ ಮಟ್ಟಕ್ಕಿದೆ ಅಲ್ಲ ನೋಡ್ತಾರೆ ಬಾಬಾ. ಕೆಲವರು ಟಾಂಗರ್ ಹೂ ಆಗಿದ್ದಾರೆ. ಕೆಲವು ಹೂಗಳಿಗೆ ಕೆಲವು ಬೆಲೆಗಳಿದ್ದಾವೆ ತಾನೆ, ಎಲ್ಲಾ ಹೂವಿಗೂ ಒಂದೇ ರೀತಿ ಬೆಲೆ ಇಲ್ಲ ಅಲ್ವಾ? ಕೆಲವೊಂದು ಹೂಗಳಿಗೆ ಕಡಿಮೆ ಬೆಲೆ ಇದೆ. ಬಾಬಾ ನೋಡ್ತಾರೆ ಇವರು ಟಾಂಗರ್ ಹೂ ಅಥವಾ ಇವರು ಎಕ್ಕೆ ಹೂ. ಎಕ್ಕೆ ಹೂವಿಗೆ ಏನ್ ಬೆಲೆ ಇದೆ? ಜಿಸ್ಕೋ ಕೋಯಿ ಬಿ ಪಸಂದ್ ನಹಿ ಕರ್ತೆ. ಎಕ್ಕೆ ಹೂವನ್ನ ಟಾಂಗರ್ ಹೂವನ್ನ ಯಾರು ಇಷ್ಟ ಪಡೋದೇ ಇಲ್ಲ. ಹಾಗೆ ಬಾಬನ್ ಮಕ್ಕಳು ಬಂದಿದ್ದು ಗುಲಾಬಿ ಹೂ ಆಗೋದಕ್ಕೆ, ಆದ್ರೆ ಆಗಿದ್ದೇನೋ ಎಕ್ಕೆ ಹೂ. नहीं तो पद भ्रष्ट हो जाएंगे, जन्म जन्मांतर के लिए घाटा पड़ जाएगा. ಜನ್ಮ ಜನ್ಮಾಂತರಕ್ಕಾಗಿ ಏನಾಗ್ಬಿಡ್ತಾರೆ, ತಮಗೆ ತಾವು ಲಾಸ್ ಮಾಡ್ಕೊಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ದೇಹಾಭಿಮಾನ ಬುದ್ಧಿಗಳಲ್ಲಿ ಈ ಜ್ಞಾನ ಕುತ್ಕೊಳ್ಳೋದೇ ಇಲ್ಲ. ಆತ್ಮಾಭಿಮಾನಿಗಳೇ ತಂದೆಯ ಜೊತೆಗೆ ಪ್ರೀತಿಯನ್ನ ಇಟ್ಕೊಳ್ತಾರೆ. ಬಲಿಹಾರ್ ಜನ ಕೊಯಿ ಮಾಸಿಕ ಘರ ನಹಿ ಹೇ. ಬಲಿಹಾರಿ ಆಗೋದು ಇದು ಚಿಕ್ಕಮ್ಮನ ಮನೆಗೆ ಹೋದ ಹಾಗೆ ಅಲ್ಲ. ಬಡೇ ಬಡೇ ಆದ್ಮಿ ಬಲಿಹಾರ್ ತೋ ಜಾನ ಸಕೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಬಲಿಹಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮರ್ಪಣೆ ಆಗ್ಲಿಕ್ಕೆ ದೊಡ್ಡ ದೊಡ್ಡ ಮನುಷ್ಯರು ಬಲಿಹಾರಿ ಆಗೋದಿಲ್ಲ. ಬಲಿಹಾರಿ ಆಗೋದಂದ್ರೆ ಸಮರ್ಪಣೆ ಆಗೋದು, ಅದು ಚಿಕ್ಕಮ್ಮನ ಮನೆಗೆ ಹೋದಂಗಲ್ಲ ಸಮರ್ಪಣೆ ಆಗೋದಂದ್ರೆ. ಬಲಿಹಾರ್ ಜಾನೆ ಕಾ ಅರ್ಥ ಬಿ ನಹಿ ಸಮಜ್ತೆ. ಬಲಿಹಾರಿ ಆಗೋದಂದ್ರೆ ಏನು ಅಂತ ಅರ್ಥನೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಬಲಿಹಾರಿ ಆಗೋದು, ಸಮರ್ಪಣೆ ಆಗೋದು, ಸಮರ್ಪಣೆ ಆಗ್ಬೇಕು ಅಂದ್ರೆ ಅವರ ಹೃದಯನೇ ಏನಾಗೋಗ್ಬಿಡುತ್ತೆ, ಒಡೆದು ಹೋಗ್ಬಿಡುತ್ತೆ, ಹೃದಯ ವಿದೀರ್ಣ ಆಗ್ಬಿಡುತ್ತೆ. ಬಹುತ್ ಬಂಧನ್ ಮುಕ್ತ ಬಿ ಹೇ. ಆದ್ರೆ ಬಹಳ ಜನ ಬಂಧನ ಮುಕ್ತ ಕೂಡ ಇದ್ದಾರೆ. ಬಚ್ಚಾ ಅದಿ ಕುಚ್ ಬಿ ನಹಿ ಹೇ. ಬಹಳ ಜನರಿಗೆ ಮಕ್ಕಳೇ ಇಲ್ಲ, ಅವರು ಫ್ರೀ ಇದ್ದಾರೆ, ಬಂಧನ ಮುಕ್ತ. ಯಾರಿಗ್ ಮಕ್ಳಿಲ್ಲ ಅವ್ರೇನಿದ್ದಾರೆ, ಬಂಧನ ಮುಕ್ತ ಇರ್ತಾರೆ ತಾನೆ, ಅವರು ಫ್ರೀ ಇದ್ದಾರೆ. ಕತೆ ಬಾಬಾ ಆಪಿ ಹಮಾರೆ ಸಬ್ ಕುಚ್ ಹೋ. ಬಾಬಾ ನೀವೇ ನನಗೆ ಎಲ್ಲವೂ ಅಂತ ಹೇಳಿ ಅವರು ತಿಳ್ಕೊಂಡು ಬಾಬನಿಗೆ ಸಂಪೂರ್ಣ ಬಲಿಹಾರಿ ಆಗುವಂತ ಮಕ್ಕಳು ಇದ್ದಾರೆ. ಏಸೆ ಮುಕ್ಸೆ ಕತೆ ಪರಂತು ಸಚ್ ನೈ. ಕೆಲವ್ರು ಹೇಳ್ತಾರಂತೆ ಬಾಬಾ ಎಲ್ಲವೂ ನಮಗೆ ನೀವೇ, ನಮಗೆ ಮಕ್ಳಿದ್ದಾರ? ಇಲ್ಲ, ನೀವೇ ನನಗೆ ಮಕ್ಕಳು ಮಗ ಬಾಬಾ. ಆದ್ರೆ ಬಾಯಿಂದ ಹೇಳ್ತಾರ ಅಷ್ಟೇ, ಅದು ಸತ್ಯ ಅಲ್ಲ. ಒಂದು ಪೈಸೆ ಅವರು ಸೇವೆ ಮಾಡೋದಿಲ್ಲ ಅಂತವ್ರು.
ಆ ಮಗ ಅಂದ್ಮೇಲೆ ಮಗ ಇದ್ರೆ ಎಷ್ಟ್ ಖರ್ಚು ಮಾಡ್ತಿದ್ರು, ಸೇವೆ ಮಾಡ್ತಾರ, ಏನೂ ಬಂಧನ ಇಲ್ಲ ಅಂದ್ಮೇಲೆ ಬಲಿಹಾರಿ ಆಗ್ಬೇಕಿತ್ತು, ಸಮರ್ಪಣೆ ಆಗ್ಬೇಕಿತ್ತು. ಸಮರ್ಪಣೆನೂ ಆಗೋದಿಲ್ಲ, ಬರೀ ಬಾಯಲ್ಲಿ ಹೇಳ್ತಾರಷ್ಟೇ ಕೆಲವರು. ಬಾಪ್ ಸೆ ಭಿ ಝೂಟ್ ಬೋಲ್ ದೇತೆ ಹೇ, ತಂದೆಗೂ ಏನ್ ಮಾಡ್ತಾರೆ ಇಂಥವ್ರು ಸುಳ್ಳು ಹೇಳ್ಬಿಡ್ತಾರೆ. ಬಲಿಹಾರ್ ಗಯೇ ತೋ ಅಪನಾ ಮಮತ್ವ ನಿಕಾಲ್ ದೇನಾ ಚಾಹಿ. ಬಲಿಹಾರಿ ಆದ್ರೆ, ಬಾಬರಿಗೆ ಸಮರ್ಪಣೆ ಆದ್ರೆ ಅವರ ಮೋಹ, ಅವರ ಮಮತ್ವ ದೂರ ಆಗ್ಬೇಕಿತ್ತು ತಾನೆ. ಅಭಿ ತೋ ಪಿಛಾಡಿ ಹೇ ತೋ ಶ್ರೀಮತ್ ಪರ್ ಚಲ್ನಾ ಪಡೆ. ಈಗ ಲಾಸ್ಟ್ ಅಲ್ಲಿ ಇದ್ದೀವಿ ಅಂದ್ಮೇಲೆ ನಾವು ಶ್ರೀಮತದಂತೆ ನಡಿಬೇಕು. ವಿಲಾಯತ್ ಆದಿ ಸೆ ಮಮತ್ವ ನಿಕಾಲ್ ಜಾಯ್, ಸಾರಿ ಮಿಲ್ಕಿಯತ್ ಆದಿ ಸೆ ಬಿ ಮಮತ್ವ ನಿಕಲ್ ಜಾಯ್. ಆಸ್ತಿ ಇತ್ಯಾದಿಗಳ ಮೇಲೂ ಕೂಡ ನಮಗೆ ಮಮತ್ವ ದೂರ ಆಗಬೇಕು. ಬಹುತ್ ಏಸೆ ಬಂಧನ್ ಮುಕ್ತ, ಏನು ಜವಾಬ್ದಾರಿ ಇಲ್ಲ ಕೆಲವರಿಗೆ, ಆರಾಮಾಗಿ ಅವರು ಸಮರ್ಪಣೆ ಆಗ್ಬೋದು, ಬಾಬನ್ ಸೇವೆಯಲ್ಲಿ ತಲ್ಲೀನ ಆಗ್ಬಿಡ್ಬೋದು, ಎಲ್ಲ ಜವಾಬ್ದಾರಿ ಮುಗಿದೋಗಿದೆ ಕೆಲವ್ರದ್ದು. ಕೆಲವ್ರಿಗಂತೂ ಮಕ್ಕಳು ಇಲ್ಲ, ಆರಾಮಾಗಿ ಸೇವೆಯನ್ನ ಮಾಡ್ಕೊಂಡಿರ್ಬೋದು. ಆದ್ರೂ ಕೂಡ ಅವರು ಆಸ್ತಿ ಪಾಸ್ತಿ ಅಂತ ಹಿಡ್ಕೊಂಡು ಕೂತ್ ಬಿಟ್ಟಿದ್ದಾರೆ, ಬಂಧನ ಮುಕ್ತ ಆಗಿಲ್ಲ. ಶಿವಬಾಬಾ ಕೋ ಅಪನಾ ಬನಾಯಾ ಹೇ, ಶಿವಬಾಬಾವ್ರನ್ನ ತಮ್ಮ ಶಿವಬಾಬಾ ನಾವೆಲ್ಲರನ್ನ ತನ್ನ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾರೆ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಹ ಹಮಾರ ಬಾಪ್ ಟೀಚರ್ಸ್ ಸದ್ಗುರು ಹೇ. ಕೆಲವರು ಶಿವಬಾಬಾ ಅವ್ರನ್ನೂ ತಮ್ಮ ಮಗುವನ್ನಾಗಿ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಶಿವಬಾಬಾನೇ ನಮ್ಗೆ ತಂದೆ, ಟೀಚರ್ ಮತ್ತು ಸದ್ಗುರು ಆಗಿದ್ದಾರೆ. ಹಮ್ ಉನ್ಕೋ ಅಪನಾ ಬನಾತೆ ಹೇ, ನಾವು ಶಿವಬಾಬಾವ್ರನ್ನ ನಮ್ಮವರನ್ನಾಗಿ ಮಾಡ್ಕೊಳ್ತೇವೆ. ಉನ್ಕಿ ಪೂರಿ ಮಿಲ್ಕಿಯತ್ ಲೇನೆ. ಜೋ ಬಚ್ಚೆ ಬನ್ ಗಯೇ ವ ಘರಾನೆ ಮೇ ಜರೂರ್ ಆತೆ ಹೇ. ಯಾರು ಬಾಬನ್ ಮಕ್ಕಳಾಗಿದ್ದಾರೋ ಅವರು ಅವಶ್ಯವಾಗಿ ದೈವಿ ಮನೆತನದಲ್ಲಿ ಬರ್ತಾರೆ. ಪರಂತು ಫಿರ್ ಉಸ್ಮೇ ಪದ ಕಿತನೆ ಹೇ, ಕಿತನೆ ದಾಸ್ ದಾಸಿಯಾ ಹೇ, ಏಕ್ ದೋ ಪರ್ ಹುಕುಂ ಚಲಾತೆ ಹೇ. ಒಬ್ರಿಗೊಬ್ರು ಏನ್ ಮಾಡ್ಕೊಳ್ತಾ ಇದ್ದಾರೆ, ಆಜ್ಞೆಯನ್ನ ಹಾಕ್ತಾರೆ. ದಾಸಿಯೋ ಮೇ ಬಿ ನಂಬರ್ ವಾರ್ ಬಂತೆ ಹೇ. ರಾಯಲ್ ಘರಾನೆ ಮೇ ಬಾಹರ್ ಕೆ ದಾಸ್ ದಾಸಿಯಾ ತೋ ನಹಿ ಆಯಂಗೆ. ನೋಡ್ರಿ, ರಾಯಲ್ ಮನೆತನದ ಒಳಗೆ, ರಾಯಲ್ ಮನೆಯ ಒಳಗೆ ಕೆಲವು ದಾಸ್ ದಾಸಿಗಳಿಗೆ ಎಂಟ್ರೆನ್ಸ್ ಇಲ್ಲ, ಒಳಗೆ ಬರ್ಲಿಕ್ಕಿಲ್ಲ ಅವ್ರಿಗೆ. जो बाबा के बने उनको बनना है. ऐसे ऐसे बच्चे हैं जिनमें पाई का भी अकल नहीं है. ಶಿವಬಾಬರ ಮಕ್ಕಳೇ ದಿನಾ ಕ್ಲಾಸಿಗೆ ಬರ್ತಾರೆ, ಆದ್ರೆ ಕೆಲವರಲ್ಲಿ ನಯಾ ಪೈಸೆಯಷ್ಟು ಬುದ್ಧಿ ಇಲ್ಲ. ಬಾಬಾ ಏಸೆ ತೋ ಕಹತೆ ನಹಿ ಅಂದ್ರೆ ನಿಂದನೆ ಗ್ಲಾನಿ ಮಾಡೋರೆಲ್ಲ ಏನಾಗ್ತಾರಂತ ಅರ್ಥ. ಇಂಥ ದಾಸದಾಸಿಯರು ಅವರು ಲಕ್ಷ್ಮೀನಾರಾಯಣ ಅರಮನೆಗೂ ಕೂಡ ಬರ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಇಂಥ ಮಕ್ಕಳು ಕೂಡ ಇದ್ದಾರೆ, ಅವರಿಗೆ ನಯಾ ಪೈಸೆಯಷ್ಟು ಬುದ್ಧಿ ಇಲ್ಲ ಅಂತಿದ್ದಾರೆ ಬಾಬಾ. ಬಾಬಾ ऐसे तो कहते नहीं कि मम्मा को याद करो व मेरे रथ को याद करो. बाबा कहते माँ में कम याद करो. ದೇಹ के सब बंधन छोड़ अपने को ಆತ್ಮ ಸಮझो. ದೇಹದ ಎಲ್ಲಾ ಬಂಧನಗಳನ್ನ ಬಿಟ್ಟು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಬಾಬಾ ಸಮझाते कि ಪ್ರೀತ್ ರಖನಿ ಹೇ. ನೀವು ಯಾರಲ್ಲಾದ್ರೂ ಪ್ರೀತಿಯನ್ನ ಇಟ್ಕೊಳ್ಬೇಕು ಅಂದ್ರೆ ಯಾರ ಜೊತೆ ಇಟ್ಕೊಳ್ಳಿ, ಒಬ್ಬ ತಂದೆ ಜೊತೆಗೆ ಇಟ್ಕೊಳ್ಳಿ. ಯಾಕೆಂದ್ರೆ ಅವರೇ ನಿಮ್ಮ ದೋಣಿಯನ್ನ ಪಾರು ಮಾಡೋರಾಗಿದ್ದಾರೆ. ಬಾಬಾರವರ ಡೈರೆಕ್ಷನ್ ಅಂತೆ ನಡೀರಿ. ಮೋಹಜೀತ ರಾಜನ ಕಥೆ ಇದೆ ತಾನೆ. ಪಹಲೆ ನಂಬರ್ ಮೇ ಹೇ ಬಚ್ಚೆ, ಬಚ್ಚಾ ತೋ ಮಿಲ್ಕಿಯತ್ ಕಾ ಮಾಲಿಕ್ ಬನೇಗಾ. ಸ್ತ್ರೀ ತೋ ಹಾಫ್ ಪಾರ್ಟ್ನರ್ ಹೇ, ಬಚ್ಚಾ ತೋ ಫುಲ್ ಮಾಲಿಕ್ ಬನ್ ಜಾತಾ ಹೇ. ನೋಡಿ, ವಿವಾಹ ಮಾಡ್ಕೊಂಡ್ ಬಂದಿರುವಂತ ಸ್ತ್ರೀ ಹಾಫ್ ಪಾರ್ಟ್ನರ್ ಆದ್ರೆ ಮಗ ಏನಾಗಿರ್ತಾನೆ, ಸಂಪೂರ್ಣ ಆಸ್ತಿಗೆ ಮಾಲೀಕ ಆಗಿರ್ತಾನೆ. तो बुद्धि उस तरफ चली जाती है. ಬಾಬಾ को ಫುಲ್ ಮಾಲಿಕ್ ಬನಾಂಗಿ. ಹೀಗೆ ಬಾಬಾರವ್ರಿಗೆ ನಾವು ಹಾಫ್ ಪಾರ್ಟ್ನರ್ ಆಗ್ಬಾರ್ದು, ಏನಾಗ್ಬೇಕು, ಫುಲ್ ಪಾರ್ಟ್ನರ್, ಫುಲ್ ಮಾಲೀಕ ಆಗ್ಬೇಕಂದ್ರೆ ಒಬ್ಬ ತಂದೆಯನ್ನ ಪೂರ್ಣ ನಾವು ನೆನಪು ಮಾಡಿದ್ರೆ ಬಾಬಾಕು ಫುಲ್ ಮಾಲೀಕ್ ಬನಾಂಗಿ. ಹಾಗೆ ನೀವು ಕೂಡ ಬಾಬಾರವ್ರಿಗೆ ಫುಲ್ ಮಾಲೀಕ ಆಗ್ಬೇಕು. ಆಗ ಬಾಬಾ ಹೇಳ್ತಾರೆ, ಬಾಬಾ ನೀವು ಮಕ್ಕಳಿಗೆ ಎಲ್ಲವನ್ನು ಕೊಡುತ್ತಾರೆ. ಶಿವಬಾಬಾನೇನ್ ಮಾಡ್ಬೇಕಂತೆ, ನಿಮ್ಮ ಆಸ್ತಿಗೆ ಪೂರ್ಣ ಮಾಲೀಕರನ್ನಾಗಿ ಮಾಡ್ಬೇಕಂತೆ. ಆಗ ಬಾಬಾ ನಿಮಗೆ ಎಲ್ಲವನ್ನೂ ಕೊಡುತ್ತಾರೆ. ಲೇನ್ ದೇನ್ ಕಿ ಬಾತ್ ಹಿ ನಹಿ, ಯತೋ ಸಮಜ್ ಕಿ ಬಾತ್. ಅಂದ್ರೆ ಕೊಡೋದು ತಗೊಳ್ಳೋ ಮಾತು ಬಗ್ಗೆ ಹೇಳ್ತಿಲ್ಲ ಬಾಬಾ. ಎಲ್ಲಾ ಆಸ್ತಿ ನೀವು ಬಾಬರ್ ಕೊಟ್ಟು ಬಿಡ್ರಿ ಅಂದ್ರೆ ಕೊಡೋದು ಪೂರ್ಣ ಕೊಟ್ಟು ಬಿಡೋದಲ್ಲ. ಇದ್ರಲ್ಲಿ ಅರ್ಥ ಇದೆ ತಾನೆ. ಏನ್ ಅರ್ಥ ಇದೆ? ಬಾಬಾ ಗೃಹಸ್ಥಿಗಳಿಗೆ ಶ್ರೀಮತ ಕೊಟ್ಟಿದ್ದಾರೆ, ಇಷ್ಟು ಪರ್ಸೆಂಟ್ ನಿಮ್ಮ ಸಂಪಾದನೆಯಲ್ಲಿ ಕೊಡ್ಬೇಕು ಅಂತ ಶ್ರೀಮತ ಕೊಟ್ಟಿದ್ದಾರೆ ಬಾಬಾ. ಅಲ್ವಾ? ಅದು ಶ್ರೀಮತನೇ.
ಪೂರ್ಣ ಕೊಡಿ ಅಂತ ಈ ವಾಕ್ಯದಲ್ಲಿ ಹೇಳ್ತಾರೆ ಬಾಬಾ. ಪೂರ್ಣ ಕೊಡಿ ಅಂದ್ರೆ ನಿಮ್ಮದೆಲ್ಲ ಆಸ್ತಿ ಏನಿದೆ ಎಲ್ಲಾನು ಬಾಬಾನೇ ಕೊಟ್ಬಿಡ್ರಿ. ಏನಿದು? ಅವಾಗ ನಿಮ್ಗೆ ಬಾಬಾ ಪೂರ್ಣ ಆಸ್ತಿನ ಕೊಡ್ತಾರೆ. ಏನರ್ಥ? ಟ್ರಸ್ಟಿಯಾಗಿ ಮತ್ತೆ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಇದು ಬಾಬಾರವ್ರದ್ದು ಅಂತ ಅನುಭವ ಮಾಡಿ ಅದನ್ನ ಶ್ರೀಮತದ ಪ್ರಕಾರ ಖರ್ಚು ಮಾಡಿದ್ರೆ ಅವಾಗ ಅದು ಪೂರ್ಣ ಬಾಬಾರದ್ದು ಅಂತ ಆಗತ್ತೆ. ಅಥವಾ ಸಮಜ್ ಕಿ ಬಾತ್, ಇದು ತಿಳ್ಕೊಳ್ಳುವಂತ ಮಾತು ಹೊರತು ಪೂರ್ತಿ ಎಲ್ಲಾ ಸ್ಥೂಲವಾಗಿ ಕೊಟ್ಟು ಬಿಡೋ ಮಾತಲ್ಲ. ಬಲ್ ತುಮ್ ಸುನ್ತೆ ಹೋ ಫಿರ್ ದೂಸರೆ ದಿನ್ ಸಬ್ ಭೂಲ್ ಜಾತ. ನೀವ್ ಇವನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ, ಆದ್ರೆ ನೆಕ್ಸ್ಟ್ ಕ್ಷಣ ಮರ್ತು ಬಿಡ್ತೀರಿ. ಕೇಳ್ತೀರಿ ಆದ್ರೆ ಮರ್ತು ಬಿಡ್ತೀರಿ ಅಲ್ವಾ? ನೋಡ್ರಿ ಎಷ್ಟು ಜನ ಎಷ್ಟು ಸೇವೆ ಮಾಡ್ತೀರಿ ನೋಡ್ಕೊಳ್ರಿ ಎಲ್ಲರೂ ಅಲ್ವಾ? ಮರ್ತು ಹೋಗ್ಬಿಡ್ತೀರಿ, ಮಾತ್ ಕೇಳಿಸ್ಕೊಡ್ತೀರಿ, ಮರ್ತು ಬಿಡ್ತೀರಿ. ಬುದ್ಧಿ ಮೇ ರಹೇಗಾ ತೋ ದೂಸರೋ ಕೋ ಭಿ ಸಮझा सकेंगे. ನಿಮ್ ಬುದ್ಧಿಲಿ ಇದ್ರೆ ನೀವು ಬೇರೆಯವ್ರಿಗೂ ತಿಳಿಸಬಹುದಲ್ವಾ? ಬಾಬಾ ಕೋ ಯಾದ್ ಕರ್ನೆ ಸೆ ತುಮ್ ಸ್ವರ್ಗಕ್ಕೆ ಮಾಲಿಕ್ ಬನೆಂಗೆ. ನೀವು ತಂದೆನ ನೆನಪು ಮಾಡಿದ್ರೆ ನೀವು ಸ್ವರ್ಗಕ್ಕೆ ಮಾಲೀಕ ಆಗ್ತೀರಿ ಅಂತ ನೀವು ಹೇಳಬಹುದು. ಅವಾಗ ಯಹ ಬಹುತ್ ಸಹಜ, ಮುಖ ಚಲಾತೆ ರಹೋ. ಬಾಯಿಂದ ಜ್ಞಾನ ಹೇಳ್ತಾನೆ ಇರ್ಬೇಕಂತಾರೆ ಬಾಬು. ಬಾಯಿ ಆಡಿಸ್ತಾ ಇರ್ರಿ, ಜ್ಞಾನದ ಬಾಯಿಯನ್ನ ಜ್ಞಾನದ ಮಾತುಗಳನ್ನ ನಿಮ್ ಬಾಯಿಂದ ಹೊರಡಿಸ್ತಾ ಹೇಳ್ತಾ ಇರ್ರಿ ಅಂತಾರೆ ಬಾಬಾ. ಹೇಳ್ತೀರಾ? ದಿನದಲ್ಲಿ ಎಷ್ಟು ಜನರಿಗೆ ಹೇಳ್ತೀರಿ? ಅಲ್ವಾ? ಮನೆಯಲ್ಲಿ ದಿನಾ ನಿಮ್ ಮನೆಗೆ ಕೆಲಸದವ್ರು ಬರ್ತಿರ್ತಾರೆ, ನೀವ್ ಎಷ್ಟ್ ಜನ ಗುಮಾಸ್ತರು ಅವ್ರು ಇವ್ರನ್ನೆಲ್ಲ ಭೇಟಿ ಆಗ್ತಿರ್ತೀರಿ. ಅವ್ರು ಎಷ್ಟೋ ಜನ ಬರ್ತಿರ್ತಾರೆ. ನಿಮ್ ಬಾಯಿಂದ ಜ್ಞಾನ ಹೇಳೋದು ಅಭ್ಯಾಸ ಮಾಡ್ಕೊಳ್ರಿ. ಒಂದು ವಾಕ್ಯನಾದ್ರೂ ಅವ್ರಿಗೆ ಪ್ರತಿದಿನ ಹೇಳ್ರಿ. ಹೇಳ್ತೀರಾ? ಡೈರೆಕ್ಟ್ ಆಗಿ ಪಾಪನ ಮಹಾವಾಕ್ಯನ ಹೇಳ್ಬೇಕಂತಿಲ್ಲ. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬರ್ರಿ ಅಂತ ಒಂದಿನ ಹೇಳ್ರಿ, ಇನ್ನೊಂದಿನ ಹೇಳ್ರಿ ಪರಮಾತ್ಮ ನೆನ್ಪು ಮಾಡ್ರಿ. ಭಲೆ ಅವ್ರ ಇಷ್ಟ ದೇವತೆಗಳನ್ನೇ ಅವ್ರನ್ನ ದೇವ್ರ ನೆನ್ಪು ಮಾಡ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ನಮ್ಮಲ್ಲಿ ಬರ್ರಿ, ನೀವು ಧ್ಯಾನ ಮಾಡ್ಬೋದು. ಹಿಂಗೆ ಜನರಲ್ ವಾಕ್ಯಗಳಲ್ಲಿ ನಮ್ ಬಾಯಿನ ಏನ್ ಮಾಡ್ತಾ ಇರ್ಬೇಕು? ಸಂದೇಶದ ವಾಕ್ಯಗಳನ್ನ, ಬಾಬಾವ್ರ ಮಹಾವಾಕ್ಯಗಳನ್ನ ಆಡಿಸ್ತಾನೆ ಇರ್ಬೇಕಂತಾರೆ ಬಾಬಾ. ಏಮ್ ಆಬ್ಜೆಕ್ಟ್ ಬತಾತೆ ರಹೋ. ನಿಮ್ಮ ಏಮ್ ಆಬ್ಜೆಕ್ಟ್ ಅನ್ನ ಅವ್ರಿಗೆ ಹೇಳ್ತಾ ಇರಿ. ವಿಶಾಲ ಬುದ್ಧಿಯವರು ಇದನ್ನ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಂತ್ಯದಲ್ಲಿ ಈ ಚಿತ್ರ ಇತ್ಯಾದಿಗಳು ಬಹಳ ಕೆಲಸಕ್ಕೆ ಬರುತ್ತದೆ. ಇದರಲ್ಲೆಲ್ಲ ಜ್ಞಾನ ತುಂಬಿದೆ. ಲಕ್ಷ್ಮೀನಾರಾಯಣ ಮತ್ತು ರಾಧಾಕೃಷ್ಣರು ಪರಸ್ಪರ ಏನ್ ಸಂಬಂಧ ಅವರದು? ಇದು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರು ಅವಶ್ಯವಾಗಿ ಅವರು ಮೊದಲು ಏನಿದ್ರು? ಪ್ರಿನ್ಸೆಸ್ ಆಗಿದ್ರು. ಬೆಗ್ಗರ್ ಇಂದ ಪ್ರಿನ್ಸ್ ಆದ್ರೆ ಅವರು ಬೆಗ್ಗರ್ ಟು ಕಿಂಗ್ ಆಗೋದಿಲ್ಲ. ಫಸ್ಟ್ ಏನಾಗ್ತಾರೆ? ಪ್ರಿನ್ಸ್ ಅಂತ ಹೇಳ್ತಾರೆ ತಾನೆ. ಪ್ರಿನ್ಸ್ ನಂತರ ಕಿಂಗ್ ಆಗ್ತಾನೆ. ಇದು ಬಹಳ ಸಹಜವಾಗಿರುವಂತ ಮಾತಾಗಿದೆ. ಆದ್ರೆ ಮಾಯೆ ಬಾಬಾ ಇದ್ರೆ ಮಾಯಾ ಕೋಯಿ ಕೋ ಪಕಡ್ ಲೇತಿ ಕಿಸ್ಕಿ ನಿಂದ ಕರ್ನಾ ಗ್ಲಾನಿ ಕರ್ನಾ ಎತ್ತು ಬಹುತೊಂಕಿ ಆದತ್ತೆ. ನೋಡಿ ಬಾಬಾ ಇಡೀ ಮುರಳಿ ತುಂಬಾ ಇದನ್ನೇ ಹೇಳಿದ್ರು. ಬಹಳ ಜನರಿಗೆ ನಿಮ್ಮೆಲ್ಲರಿಗೂ ಒಂದು ಈ ದುರಭ್ಯಾಸ ಇದೆ. ಏನೋ? ನಿಂದನೆ ಮಾಡು, ಬೇರೆ ನಿಂದನೆ ಮಾಡುದು. ಹೊರಗಡೆ ಅವ್ರದಲ್ಲ, ಇಲ್ಲಿ ದೇವತಾ ಆಗ್ಲಿಕ್ಕೆ ಬಂದಿರ್ತಾರೆ, ಬಾಬಾರವ್ರ ಮಕ್ಕಳಾಗಿರ್ತಾರೆ. ಬಾಬಾ ಆಯ್ಕೆ ಮಾಡ್ಕೊಂಡಿದ್ದಾರೆ, ಭಗವಂತ ಆಯ್ಕೆ ಮಾಡ್ಕೊಂಡಿರುವಂತ ಮಕ್ಕಳ ಬಗ್ಗೆ ಏನ್ ಮಾಡುದು? ಗ್ಲಾನಿ ಮಾಡೋದು, ನಿಂದನೆ ಮಾಡೋದು, ಬೈಕೊಳ್ಳೋದು. ಅವ್ರಂಗೆ ಇವ್ರಂಗೆ, ಅವ್ರ ಹಿಂಗ್ ಮಾಡಿದ್ರು, ಇವ್ರ ಹಿಂಗ್ ಮಾಡಿದ್ರು. ಬಾಬಾ ಬಹಳ ಜನರಿಗೆ ಈ ದುರಭ್ಯಾಸ ಇದೆ. ಏನ್ ಮಾಡ್ಬೇಕು ಇವತ್ತು? ಕಿವಿ ಹಿಡ್ಕೊಳ್ಳಿ ಅಂತಾರೆ ಬಾಬಾ. ತಪ್ಪಾಯ್ತು ಬಾಬಾ, ಇಷ್ಟ ದಿನ ಮಾಡ್ಬಿಟ್ಟೆ. ಬಾಬಾ ಹೇಳಿದ್ರು ನಿಮ್ಮ ಅದೃಷ್ಟದ ಕೊಲೆ ಮಾಡ್ಕೊಂಡಂಗೆ. ನೀವೇ ಸೃಷ್ಟಿ ಮಾಡ್ಕೊಂಡಿರುವಂತ ನಿಮ್ಮ ಅದೃಷ್ಟಕ್ಕೆ ನೀವೇ ಕೊಲೆ ಮಾಡ್ಕೊಂಡ್ರೆ ಏನ್ ಲಾಭ ಆಯ್ತು? ಇಷ್ಟು ವರ್ಷ ಮುರಳಿ ಕೇಳಿದ್ದು, ಯೋಗ ಮಾಡಿದ್ದು ಎಲ್ಲ ಝೀರೋ ಆಗ್ಬಿಡುತ್ತೆ. ಇನ್ನೊಬ್ಬರ ನಿಂದನೆ ಮಾಡಿದ್ರಿ, ಗ್ಲಾನೆ ಮಾಡಿದ್ರಿ, ಇನ್ನೊಬ್ರು ಅದು ಹೊರಗ್ನವ್ರಲ್ಲ, ಭಗವಂತನ ಮಕ್ಕಳು, ಭಗವಂತ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಆತ್ಮಗಳು, ದೇವತಾ ಆಗ್ಲಿಕ್ಕೆ ಬಂದಿರುವಂತ ವಿಶೇಷ ಆತ್ಮಗಳಿಗೆ ನೀವು ನಿಂದನೆ ಮಾಡಿದ್ರೆ ನೀವು ಬಾಬಾ ಸಿಗೋ ಮೊದಲು ಏನು ಝೀರೋ ಇದ್ರಿ, ಈಗ ಡಬಲ್ ಝೀರೋ ಆಗ್ತೀರಿ, ಅದಕ್ಕಿಂತನೂ ಕೆಳಗಡೆ ಇಳಿದ್ಬಿಡ್ತೀರಿ ಅಂತಾರೆ ಬಾಬಾ. ಅದಕ್ಕೆ ಕಿವಿ ಹಿಡ್ಕೊಳ್ಳಿ. ತಪ್ಪು ಮಾಡ್ಬೇಡಿ. ಇನ್ಮೇಲೆ ಮಾಡಿದ್ದಾಯ್ತು, ಇನ್ಮೇಲೆ ಮಾಡ್ಬೇಡಿ. ಬಹಳ ಜನರಿಗೆ ಕೆಲವರಿಗೆ ಅನ್ಲಿಲ್ಲ ಬಾಬಾ, ಬಹಳ ಜನರಿಗೆ ದುರಭ್ಯಾಸ ಇದೆ ಅಂತಿದ್ದಾರೆ ಬಾಬಾ. ಅವ್ರದ್ದು ಕೋಯಿ ಕಾಮ್ ಹೈ ಹಿ ನೈ. ಇಂಥವ್ರಿಗೆ ಬೇರೆ ಯಾವ್ದು ಕೆಲ್ಸನೇ ಇಲ್ಲ, ಇದೇ ಕೆಲ್ಸ. ನಿಂದನೆ ಮಾಡ್ಕೊಂಡು ಓಡಾಡೋದೇ ಅವ್ರ ಕೆಲ್ಸ, ಉದ್ಯೋಗ ಆಗ್ಬಿಟ್ಟಿದೆ ಅವ್ರಿಗೆ. ಅವ್ರಿಗೆ ಉದ್ಯೋಗ ಕೊಟ್ಬಿಟ್ಟಿದ್ದಾರೆ ಯಾರು, ಬರೀ ನಿಂದನೆ ಮಾಡೋದೇ ಕೆಲ್ಸ ಅವ್ರದ್ದು. ಬಾಬಾ ಹೇಳ್ತಿದ್ರೆ ಬಾಬಾಕು ಕಬಿ ಯಾದ್ ನಹಿ ಕರೆಂಗೆ. ಇಂಥವ್ರು ಎಂದೂ ಬಾಬಾ ಅವ್ರನ್ನ ನೆನಪು ಮಾಡೋದೇ ಇಲ್ಲ. ಅವರಿಗೆ ಬಾಬಾನ ಮೇಲೆ ನಿಶ್ಚಯನೂ ಇಲ್ಲ. ಮೋಸ್ಟ್ಲಿ ಅವರು ಟೈಮ್ ಪಾಸ್ ಮಾಡ್ಲಿಕ್ಕೆ ಬರುತ್ತೆ ಅನ್ಸುತ್ತಿಲ್ಲ.
ಅವ್ರು ಬರೋದೇ ಯಾಕಿಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ, ಪ್ರತಿಷ್ಠೆಗೆ. ಕೆಲವರು ಪ್ರತಿಷ್ಠೆಗೂ ಬರ್ತಾರೆ, ಟೈಮ್ ಪಾಸಿಗೂ ಬರ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಹತ್ರ ಅವ್ರಿಗೆ ಬೇರೆ ಏನೋ ಕೆಲ್ಸನೇ ಇಲ್ಲ. ಬ್ಯುಸಿ ಇರೋರು ಎಂದು ಇಂಥ ಕೆಲ್ಸ ಮಾಡೋದೇ ಇಲ್ಲ. ಖಾಲಿ ಇರ್ತಾರಲ್ಲ ಅವರೆಲ್ಲ ಇಂಥ ಕೆಲ್ಸ ಮಾಡ್ತಾರೆ. ನೀನ್ ಹೇಳಿದ್ರಲ್ಲ ಬಾಬಾ ಸಾಯಂಕಾಲ ಮನ್ಸು ಬುದ್ಧಿನ ಹೆಂಗ್ ಬ್ಯುಸಿ ಇಟ್ಕೋಬೇಕಂತ, ಆ ರೀತಿ ಯಾರು ಬ್ಯುಸಿ ಇಲ್ವೋ ಅವ್ರು ಇಂಥ ಕೆಲ್ಸ ಮಾಡ್ತಾರೆ. ಏಕದೋಕಿ ಗ್ಲಾನಿಕಿ ದಂಧ ಹೀ ಕರ್ತೆ ಹೇ. ಇವ್ರು ಉದ್ಯೋಗ ಇಲ್ಲ, ಏನ್ ಉದ್ಯೋಗ ತಗೊಂಡ್ಬಿಟ್ಟಿದ್ದಾರೆ ಇವರು, ಒಬ್ರಿಗೊಬ್ರು ಗ್ಲಾನಿ ಮಾಡುದು. ಇದು ಮಾಯೆಯ ಪಾಠ. ಮಾಯೆ ಮಾಡಿದೆ ಅವರಿಗೆ ಪಾಠ. ಅವ್ರಿಗೆ ಪಾಠ ನಿಂದನೆ ಮಾಡು, ಗ್ಲಾನಿ ಮಾಡು, ಇನ್ನೊಬ್ರು ಬೈಕೊಂಡು ಓಡಾಡು ಅಂತ ಪಾಠ ಮಾಡಿದ ಯಾರು, ಮಾಯೆ. ಬಾಬಾ ಕಾ ಪಾಠ ತೋ ಬಿಲ್ಕುಲ್ ಹಿ ಸೀದಾ ಹೈ. ಪಿಛಾಡೆ ಹುಯ್ಯ ಸನ್ಯಾಸಿ ಆದಿ ಜಾಗೆಂಗೆ. ನೋಡಿ ಲಾಸ್ಟ್ ಅಲ್ಲಿ ಈ ಸನ್ಯಾಸಿಗಳು ಕೂಡ ಏನಾಗ್ತಾರೆ, ಜಾಗೃತ ಆಗ್ತಾರೆ ಅಂತಾರೆ ಬಾಬಾ. ಸಂತ ಸಮ್ಮೇಳನ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಸಂತ ಸಮ್ಮೇಳನ ಮುಗೀತು. ಅದ್ರಲ್ಲಿ ನೋಡ್ರಿ, ಎಲ್ಲ ನೋಡಿದೀರಾ? ಯಾರ ನೋಡಿದಿರಿ ಕೈ ಎತ್ರಿ, ಇಬ್ರೆ. ಇವತ್ತಿಂದ ಕೇಳ್ರಿ, ಸಂತ ಸಮ್ಮೇಳನ ಇತ್ತೀಚೆಗೆ ಯಾವ ಡೇಟ್ ಅದು? ಅದು ಯೂಟ್ಯೂಬ್ ನಲ್ಲಿ ಸಿಗುತ್ತೆ, ಓಪನ್ ಮಾಡ್ಕೊಂಡ್ ನೋಡ್ರಿ. ಒಂದಿಬ್ರು ಸನ್ಯಾಸಿಗಳಂತೂ ಅವ್ರು ಇನ್ನೇನು ಬಂದ್ಬಿಡ್ಬೇಕು ಬ್ಯಾಡ್ಜ್ ಹಾಕೊಂಡು, ಅಷ್ಟು ತಯಾರಾಗ್ಬಿಟ್ಟಿದ್ದಾರೆ. ಅದು ಒಂದ್ಸಲ ಹಾಕಬೇಕಿಲ್ಲಿ, ತೋರ್ಸ್ಬೇಕು ಹೆಂಗ್ ಮಾತಾಡಿದಾರ ಅವ್ರು ಈಶ್ವರಿ ವಿಶ್ವವಿದ್ಯಾಲಯ ಬಗ್ಗೆ, ಜ್ಞಾನದ ಬಗ್ಗೆ ಅಂತ. ಅಲ್ವಾ. ಕೊನೆಗೆ ಸನ್ಯಾಸಿಗಳು ಈ ಸಲದಂತೂ ಪ್ರತಿ ವರ್ಷಕ್ಕಿಂತ ಬಹಳ ವಿಶೇಷ ಇತ್ತು. ಬಹಳ ವಿಶೇಷವಾಗಿ ಸಂತರ ಸಮ್ಮೇಳನ ಮಧುಬನದಲ್ಲಿ ನಡೀತು. ಅದೆಲ್ಲ ಕ್ಲಾಸಸ್ ಕೇಳಿ. ORC ನಡೆದಿದ್ದದು, ಆಕ್ಚುಲಿ ದಿಲ್ಲಿ ORC ನಡೆದಿತ್ತು ಪ್ರೋಗ್ರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಕಹೆಂಗೆ ಕಿ ಜ್ಞಾನ ಹೇ ತೋ ಇನ್ ಬಿಕೆ ಮೇ. ಒಬ್ಬ ಸನ್ಯಾಸಿ ಏನ್ ಹೇಳ್ತಿದ್ದ ಅಂದ್ರೆ, ಒಂದು ವಾಕ್ಯ ಹೇಳ್ತೀನಿ, ಎಷ್ಟು ವಿಶೇಷ ಅನ್ಸ್ತು ನನಗೆ ಅಂದ್ರೆ, ದೊಡ್ಡ ಸನ್ಯಾಸಿ ಅವನು, ದೊಡ್ಡ ಮಹಾಮಂಡಲೇಶ್ವರ ಅವನು. ಅಂದ್ರೆ ಇಲ್ಲಿ ಜಗದ್ಗುರು ಅಂತ ಇರ್ತಾರಲ್ಲ, ಇವರೆಲ್ಲ ಸಾಧಾರಣ ಮಠದವರು ಅನ್ಕೊಳ್ರಿ. ಅಲ್ಲಿ ಉತ್ತರ ಭಾರತ ಕಡೆ ದೊಡ್ಡ 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 ಮಠಗಳಿದ್ದಾವೆ, ಕಾಶಿ ಅಂತ ಇಂಥವು. ಅಲ್ಲಿ ಒಬ್ಬ ಸನ್ಯಾಸಿ ಏನ್ ಹೇಳ್ತಾನಂತಂದ್ರೆ, ಈಗ ಇದು ನಡೀತಾ ಇದೆ ಅಲ್ಲ, ಈಗ ಪ್ರಯಾಗ್ರಾಜ್ ನಡೆಯುತ್ತೆ ದಿಲ್ಲಿಯಲ್ಲಿ 3 ವರ್ಷಕ್ಕೊಮ್ಮೆ ದೊಡ್ಡ ಮೇಳ ನಡೀತದಲ್ಲ, ಮಹಾಕುಂಭ ಮೇಳ ನಡೀತದೆ. ಮಹಾಕುಂಭ ಮೇಳ ನಡೀತದೆ. ಅಲ್ಲಿ ಎಷ್ಟು 4 ಕೋಟಿ ಜನ ಏನೋ ಸೇರ್ಕೊಳ್ಳೋರಿದ್ದಾರಂತೆ ಈ ವರ್ಷ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಅಲ್ಲೆಲ್ಲ ಒಂದೊಂದು ಡೇರೆ ಹಾಕಿರ್ತಾರೆ. ಡೇರೆ ಅಂದ್ರೆ ಏನು, ಒಂದು ಟೆಂಟ್ ಹಾಕಿರ್ತಾರೆ. ಅಲ್ಲೆಲ್ಲ ಒಂದೊಂದು ಟೆಂಟ್ ಅಲ್ಲಿ ಅವರು ವಿಧವಾಗಿರುವಂತ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಅಲ್ಲಿ ಸನ್ಯಾಸಿಗಳು ಇರ್ತಾರೆ, ವಾಸವಾಗಿರುವಂತದ್ದು, ಅಲ್ಲೇ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇರುತ್ತೆ. ಮತ್ತೆ ಗುಂಪಾಗಿ ಅಲ್ಲಿ ಪುಣ್ಯ ಸ್ನಾನ ಮಾಡೋದು ಅವೆಲ್ಲ ನಡೀತಾ ಇರುತ್ತೆ. ಅವರ ಒಬ್ಬ ಸ್ವಾಮೀಜಿ ಏನ್ ಹೇಳ್ತಾರಂತಂದ್ರೆ, ಎಲ್ಲಾ ಡೇರೆಯವ್ರಿಗೂ ಈ ಒಂದು ಇದು ಹೊರಡಿಸ್ಬೇಕು, ಒಂದು ಸರ್ಕ್ಯುಲರ್ ಕಳಿಸ್ಬೇಕು. ಪ್ರತಿಯೊಬ್ಬರು ಅಲ್ಲಿ ಒಂದು ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದ್ದು ಡೇರೆ ಇರ್ಬೇಕು. ಎಲ್ಲಾ ಡೇರೆಯವರು ಆ ಡೇರೆಯಲ್ಲಿ ಹೋಗಿ ಬಂದು ಆ ಜ್ಞಾನ ಸ್ನಾನ ಮಾಡಿ ಹೋದ್ರೆ ಅವರಿಗೆ ಪುಣ್ಯ ಸಿಗತ್ತೆ ಅಂತ ಹೇಳ್ಬೇಕು. ಹೆಂಗೆ ಎಷ್ಟು ಇನ್ನೂ ಚೆನ್ನಾಗಿತ್ತದು ವಾಕ್ಯ. ಪತಿತ ಆತ್ಮಗಳೆಲ್ಲರೂ ಬಂದು ಗಂಗೆಯಲ್ಲಿ ಸ್ನಾನ ಮಾಡಿ ಹೋಗ್ತಾರಲ್ಲ, ಎಲ್ಲರೂ ಈ ಜ್ಞಾನ ಗಂಗೆಯಲ್ಲಿ ಮುಳುಗ್ ಹೋಗ್ಬೇಕಂತ ಸರ್ಕ್ಯುಲರ್ ಹೊರಡಿಸ್ರಿ ಅಂತ ಒಬ್ಬ ಸನ್ಯಾಸಿ ಹೇಳ್ತಾ ಇದ್ದ. ಇವ್ರ ಹತ್ರ ಹೋದ್ರೆ ಪಾವನ ಆಗ್ತಾರೆ, ಇವ್ರ ಹತ್ರ ಹೋದ್ರೆ ಇವರ ಜ್ಞಾನ ಗಂಗೆಯಲ್ಲಿ ಮಿಂದೆದ್ರೆ ಮಾತ್ರ ಪಾವನ ಆಗ್ತಾರೆ ಅಂತ ಒಬ್ಬ ಸನ್ಯಾಸಿ ಅಷ್ಟು ಅಧಿಕಾರದಿಂದ, ಅಷ್ಟು ಪ್ರೀತಿಯಿಂದ, ಅಷ್ಟು ನಶೆಯಿಂದ ಹೇಳ್ತಾ ಇದ್ದ. ಇಲ್ಲಿ ಬಂದ್ರೇನೆ ಆತ್ಮಗಳು ಪಾವನ ಆಗ್ತಾರೆ ಅಂತ. ಹೀಗೆ ಬಾಬಾ ಹೇಳ್ತಾ ಇದ್ರೆ, ಮುಂದೆ ಸನ್ಯಾಸಿಗಳೆಲ್ಲ ಏನಾಗ್ತಾರೆ, ಜಾಗೃತ ಆಗ್ತಾರೆ. ಕಹೆಂಗೆ ಕಿ ಜ್ಞಾನ ಹೇತು ಇನ್ ಬೀಕೆ. ಜ್ಞಾನ ಇದ್ರೆ ಅದು ಬೀಕೆಗಳ ಹತ್ರನೇ, ಹಂಗ ಹೇಳ್ತಾರೆ ಇವರು ಸನ್ಯಾಸಿಗಳು. ಈ ಸಲ ಭಾಷಣ ಮಾಡಿದವರು ಕೆಲವ್ರು ಹೇಳ್ತಾ ಇದ್ರು, ಜ್ಞಾನ ಏನಾದ್ರು ಇದ್ರೆ ಅದು ಬೀಕೆ ಹತ್ರ ಮಾತ್ರ ಇದೆ. ಇನ್ನೋಡದವರೆಲ್ಲ ಸುಳ್ಳು ಬಳ್ಳು ಹೇಳ್ಕೊಂಡು ಓಡಾಡ್ತಾರೆ. ಬರೀ ಎಲ್ಲ ಜ್ಞಾನನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದಾರಂತ ಒಬ್ಬ ಸನ್ಯಾಸಿ ತಾನೇ ಹೇಳ್ತಾನೆ. ನಾವೆಲ್ಲ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದೀವಿ, ಆದ್ರೆ ಬೀಕೆಗಳು ಜ್ಞಾನ ಇದ್ರೆ ಇವ್ರ ಹತ್ರ ನಿಸ್ವಾರ್ಥ ಸೇವೆ ಮಾಡೋರು ಅಂದ್ರೆ ಬೇಕೆಗಳು. ನಾವೆಲ್ಲ ವ್ಯಾಪಾರಕ್ಕಾಗಿ ಕೃಷ್ಣನ ಪ್ರಚಾರ ಮಾಡ್ತಾ ಇದ್ದೀವಿ, ರಾಮನ ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ಕೃಷ್ಣನ ಬಗ್ಗೆ ಹೇಳಿದ್ರೆ ನಮ್ಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ಹೋಗ್ತಾರೆ. ಅವ್ರು ಕೊಡ್ಲಿ ಅಂತೇಳಿ ನಾವು ಕೃಷ್ಣನ್ ಪ್ರಚಾರ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಕೃಷ್ಣನ ಹೆಸರಿನಿಂದ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ ಇವಾಗ ಅಂತ ಹೇಳ್ತಾ ಇದ್ದ ಒಬ್ಬ ಸನ್ಯಾಸಿ. ಅಲ್ವಾ? ಜ್ಞಾನ ಇದ್ರೆ ಅದು ಯಾರಲ್ಲಿದೆ? ಬೀಕೆಗಳ ಹತ್ರ ಇದೆ. ನೋಡ್ರಿ, ಬಾಬನ ಅವಾಗಿನ ಮಹಾವಾಕ್ಯ ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀವಿ.
ಕುಮಾರ ಕುಮಾರಿಯ ತೋ ಪವಿತ್ರ ಹೋತೆ ಹೇ, ಕುಮಾರ ಕುಮಾರಿಯರು ಪವಿತ್ರವಾಗಿರ್ತಾರೆ, ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದಾರೆ. ಹಮಾರೆ ಮೇ ಕೋಯಿ ಖರಾಬ್ ಖ್ಯಾಲ್ ಬಿ ನಹಿ ಆನೆ ಚಾಯಿ, ನಮ್ಮಲ್ಲಿ ಕೆಟ್ಟ ವಿಚಾರ ಕೂಡ ಬರಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಹುತೋಂಕ ಅಭಿವಿ ಖರಾಬ್ ಖ್ಯಾಲಾತ್ ಆತೆ, ಇನ್ನೂ ಬಹಳ ಜನರಲ್ಲಿ ಇವಾಗ್ಲೂ ಕೆಟ್ಟ ವಿಚಾರಗಳು ಬರುತ್ತೆ. ಫಿರ್ ಉಸ್ಕಿ ಸಜಾ ಬಿ ಬಹುತ್ ಕಡಿ ಹೇ, ಅದ್ರ ಶಿಕ್ಷೆ ಕೂಡ ಬಹಳ ಕಠಿಣ ಇದೆ. ಬಾಬ್ ಸಮझाते तो बहुत है, ಬಾಬಾ ಬಹಳಷ್ಟು ತಿಳಿಸ್ತಾರೆ. ಅಗರ್ ಕುಚ್ ಚಾಲ್ ತುಮಾರಿ ಫಿರ್ ಖರಾಬ್ ದೇಖಿ ತೋ ಯಹಾ ರಹ ನಹಿ ಸಕೆಂಗೆ, ಒಂದು ವೇಳೆ ಕೆಟ್ಟ ನಡತೆ ಇದ್ರೆ ಅವರು ಬಾಬಾರವರ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಅವರು ಹೊರಗೆ ಹೋಗ್ಬಿಡ್ತಾರೆ. ಥೋಡಿ ಸಜಾ ಬಿ ದೇನೆ ಹೋತಿ ಹೇ ಅಲ್ವಾ, ಅವರನ್ನ ಹೊರಗೆ ಕಳಿಸ್ಲಾಗ್ತದೆ, ಸ್ವಲ್ಪ ಶಿಕ್ಷೆನ ಕೊಡ್ಬೇಕಾಗತ್ತೆ ತಾನೆ. ಬಾಬನ್ ಮನೇಲಿದ್ದು ತಪ್ಪು ಕೆಲಸ ಮಾಡಿದ್ರೆ ಅವ್ರಿಗೇನ್ ಮಾಡ್ಬೇಕಾಗತ್ತೆ, ಹೊರಗೆ ಹಾಕ್ಬೇಕಾಗತ್ತೆ. ತುಮ್ ಲಾಯಕ್ ನಹಿ ಹೋ, ಅವ್ರಿಗೆ ಹೇಳ್ಬೇಕಾಗತ್ತೆ ನೀನ್ ಇರ್ಲಿಕ್ಕೆ ಯೋಗ್ಯ ಇಲ್ಲ, ಅವ್ರಿಗೆ ಹೊರಗ್ ಕಳಿಸ್ಬೇಕಾಗತ್ತೆ. ಬಾಬಾ ಕೊಟ್ ಹಗತ್ತೆ ಹೋ, ಯಾಕಂದ್ರೆ ನೀನು ಯಾರಿಗ್ ಮೋಸ ಮಾಡ್ತಿದ್ದಿ, ಬಾಬಾರವ್ರಿಗೆ ಮೋಸ ಮಾಡ್ತಿದ್ಯಾ. ತುಮ್ ಬಾಬಾಕ್ಕೂ ಯಾದ್ ಕರ್ ನಹಿ ಸಕೆಂಗೆ, ನೀನ್ ಇಲ್ಲಿದ್ದೀಯ ಆದ್ರೆ ಬಾಬಾನೇ ನೆನ್ಪ್ ಮಾಡೋದಿಲ್ಲ, ಇಲ್ಲಿದ್ದೇನ್ ಪ್ರಯೋಜನ. ಅವ್ರಿಗೆ ಹೊರಗ್ ಹಾಕ್ರಿ ಅಂತಾರೆ ಬಾಬಾ. ಅವಸ್ಥಾ ಸಾರಿ ಗಿರ್ ಜಾತಿ ಹೇ, ಅವಸ್ಥಾ ಗಿರ್ನಾ ಹಿ ಸಜಾ ಹೇ. ನೋಡಿ, ಬಾಬರ್ ಶ್ರೀಮತದಂತೆ ನಡೀದೇ ಇದ್ರೆ ಸ್ಥಿತಿ ಬಿದ್ದು ಹೋಗ್ತದೆ, ಸ್ಥಿತಿ ಬಿದ್ದು ಹೋಗೋದೇ ಶಿಕ್ಷೆ, ಇದೇ ಶಿಕ್ಷೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವ್ದಿಲ್ಲ. ಬಾಬಾ ನೆನ್ಪು ಮಾಡುವ ಬುದ್ಧಿನೇ ಇಲ್ಲ ಅಂತಂದ್ಮೇಲೆ ಅದು ಇಂಥ ದೊಡ್ಡ ಶಿಕ್ಷೆ. ಶ್ರೀಮತ್ ಪರ್ ನ ಚಲನೆ ಸೆ ಅಪನಾ ಪದ ಭ್ರಷ್ಟ ಕರ್ದೇತೆ, ಶ್ರೀಮತದಂತೆ ನಡೀದೇ ಇದ್ರೆ ತಮ್ಮ ಪದವಿಯನ್ನ ಅವರು ಭ್ರಷ್ಟ ಮಾಡ್ಕೊಂಡ್ಬಿಡ್ತಾರೆ. ಬಾಬಾ ಕಾ ಡೈರೆಕ್ಷನ್ ಪರ್ ನ ಚಲನೆ ಸೆ ಅವ್ರ ಹಿ ಭೂತ ಪ್ರವೇಶ ಹೋತಿ ಹೇ, ಬಾಬಾನ ಡೈರೆಕ್ಷನ್ ಅಂತೆ ನಡೀದೇ ಇದ್ರೆ ಅವಶ್ಯವಾಗಿ ಅವರಲ್ಲಿ ಭೂತ ಪ್ರವೇಶ ಆಗತ್ತೆ. ಬಾಬಾ को तो कभी कभी ख्याल आता है कहीं बहुत कड़ी सजाए अभी ही शुरू न हो जाए. ಬಾಬಾ ಅವ್ರಿಗೆ ಕೆಲವೊಮ್ಮೆ ಹಿಂಗೆ ವಿಚಾರ ಬರ್ತಿತ್ತಂತೆ, ಬ್ರಹ್ಮ ಬಾಬಾರವ್ರಿಗೆ, ಅಯ್ಯೋ ಮಕ್ಕಳಿಗೆ ಶಿಕ್ಷೆ ಈಗ್ಲೇ ಸ್ಟಾರ್ಟ್ ಆಗ್ಬಿಡ್ಬಾರ್ದಲ್ಲ, ಅಂದ್ರೆ ಮಕ್ಕಳು ತಪ್ಪು ಮಾಡಬಾರ್ದು, ಅವ್ರು ಅನುಭವಿಸುವಂತ ಶಿಕ್ಷೆ ನಾನ್ ನೋಡ್ಬಾರ್ದಪ್ಪ ಅಂತ ಬ್ರಹ್ಮ ಬಾಬರಿಗೆ ಬಹಳ ಅನಿಸ್ತಿತ್ತಂತೆ. ಸಜಾಯ್ ಬಿ ಬಹುತ್ ಗುಪ್ತ ಹೋತಿ ಹೇ, ಯಾಕೆಂದ್ರೆ ಶಿಕ್ಷೆ ಸ್ಥೂಲವಾಗಿ ಕಾಣೋದಿಲ್ಲ, ಅವ್ರಿಗೆ ಅವರೇ ಅನುಭವಿಸ್ತಾ ಇರ್ತಾರೆ ಅಲ್ಲ, ಇರುತ್ತೆ ಶಿಕ್ಷೆ. ಕಹಿ ಕಡಿ ಪೀಡಾನ ಆಯೆ, ಇವ್ರಿಗೆ ಕಠಿಣ ದುಃಖ ಅಥವಾ ಏನೋ ಪೀಡೆ ಬರಬಾರ್ದಲ್ಲ ಅಂತ ಬಾಬರ್ಗ್ ಅನಿಸ್ತಿತ್ತು. ಬಹುತ್ ಗಿರ್ತೆ ಸಜಾಗತ್ತೆ, ಬಹಳ ಜನ ತಮ್ಮ ಸ್ಥಿತಿಯಿಂದ ಬಿದ್ದೋಗ್ತಾರೆ ಮತ್ತು ಶಿಕ್ಷೆಯನ್ನ ಅನುಭವಿಸ್ತಾರೆ. ಬಾಬ್ ತೋ ಸಬ್ ಇಶಾರೆ ಮೇ ಸಮझाते ಬಾಬಾ ಎಲ್ಲ ಇಶಾರೆಯಿಂದ ಸೂಕ್ಷ್ಮವಾಗಿ ತಿಳಿಸ್ತಾರೆ, ತಮ್ಮ ಅದೃಷ್ಟಕ್ಕೆ ಅಡ್ಡ ಗೆರೆನ ಎಳ್ಕೊಳ್ತಾರೆ. ಆದ್ರಿಂದ ಬಾಬಾ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ತಪ್ಪು ಮಾಡುವ ಸಮಯ ಅಲ್ಲ, ಆದ್ರೆ ಯಾವ ಸಮಯ ಈಗ? ತಮ್ಮನ್ನ ತಾವು ಸುಧಾರಣೆ ಮಾಡಿಕೊಳ್ಳುವಂತ ಸಮಯ. ಅಂತ ಘಡಿ ಆನೆ ಮೇ ಕೋಯಿ ದೇರಿ ನಹಿ ಹೇ, ಅಂತಿಮ ಸಮಯ ಬರೋದಕ್ಕೆ ಬಹಳ ಸಮಯ ಇಲ್ಲ, ಇನ್ನೇನು ಬಂದೇ ಬಿಡುತ್ತೆ. ಅದಕ್ಕೆ ತಪ್ಪು ಮಾಡೋದನ್ನ ಬಿಡಿ, ಈಗ ತಪ್ಪು ಮಾಡುವ ಸಮಯ. ತಪ್ಪು ಮಾಡಿ ತಿದ್ಕೊಳ್ಳಿಕ್ಕೆ ಟೈಮೇ ಇಲ್ಲ ಇವಾಗ, ಅದಕ್ಕೆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮನ್ನ ನೀವು ಸುಧಾರಿಸಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ, मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಯಾವುದೇ ನಿಯಮಕ್ಕೆ ವಿರುದ್ಧವಾದ, ಶ್ರೀಮತಕ್ಕೆ ವಿರುದ್ಧವಾದ ನಡತೆಯನ್ನು ನಡೆಯಬಾರದು. ನಿಮಗೆ ನೀವೇ ಸುಧಾರಿಸಿಕೊಳ್ಳಬೇಕು, ನಿಮಗೆ ನೀವೇ ಸುಧಾರಿಸಿಕೊಳ್ಳಬೇಕು. ಚೀಚಿ ಕೊಳಕು ಮನುಷ್ಯರಿಂದ ನಿಮ್ಮ ರಕ್ಷಣೆ ಮಾಡಿಕೊಳ್ಳಿ. ಎರಡನೇದು, ಬಂಧನ ಮುಕ್ತರಾಗಿದ್ದರೆ ಪೂರ್ಣ ಬಲಿಹಾರಿ ಆಗಿರಿ, ಸಮರ್ಪಣೆ ಆಗಿಬಿಡಿ.
ಅಲ್ಲ, ಮಕ್ಕಳ ಜವಾಬ್ದಾರಿ ಮುಗೀತಾ? ಅಥವಾ ಮಕ್ಕಳಿಲ್ವಾ ನಿಮ್ಗೆ? ಮಕ್ಕಳ ಜವಾಬ್ದಾರಿ ಪೂರ್ಣ ಮುಗೀತಾ? ಏನಾಗ್ಬಿಡ್ರಿ? ಸಮರ್ಪಣೆ ಆಗ್ಬಿಡ್ರಿ. ಅಪನಾ ಮಮತ್ವ ನಿಕಾಲ್ ದೇನಾ ಚಾಹಿಯೆ. ನಿಮ್ಮ ಮಮತ್ವವನ್ನ ತೆಗೆದುಹಾಕ್ರಿ. ಜವಾಬ್ದಾರಿ ಮುಗಿದ್ರು ಮಮತ್ವಕ್ಕೆ ಸಿಕ್ಕಾಕೊಂಡು ಅಲ್ಲೇ ಕುತ್ಕೋಬೇಡ್ರಿ ಅಂತ. ಕಭಿ ಭಿ ಕಿಸಿ ಕಿ ನಿಂದಾ ವ ಪರಚಿಂತನ್ ನಹಿ ಕರ್ನಾ ಹೈ. ಎಂದಿಗೂ ಯಾರ ನಿಂದನೆ ಪರಚಿಂತನೆ ಮಾಡಬಾರದು. ಕೆಟ್ಟ ವಿಚಾರಗಳಿಂದ ಸ್ವಯಂವನ್ನು ಮುಕ್ತ ಇಟ್ಟುಕೊಳ್ಳಿ. ಕೆಟ್ಟ ವಿಚಾರಗಳಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ. ವರದಾನ: ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು, ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿ ಮಾಡುವ, ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿ ಮಾಡುವ ಅವ್ಯಕ್ತ ಫರಿಷ್ಠ ಆಗಿರಿ. ಅವ್ಯಕ್ತ ಫರಿಷ್ಠ ಆಗಿರಿ. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ, ಯಾವ ರೀತಿ ಸ್ಥೂಲ ಬೆಳಕಿನ ಸ್ವಿಚ್ ಆನ್ ಮಾಡೋದ್ರಿಂದ ಅಂಧಕಾರ ಸಮಾಪ್ತಿ ಆಗತ್ತೋ, ಹಾಗೆ ಸಮರ್ಥ ಸ್ಥಿತಿಯ ಸ್ವಿಚ್, ಸಮರ್ಥ ಸ್ಥಿತಿ ಕೂಡ ಒಂದು ಸ್ವಿಚ್ ಇದ್ದಂಗೆ. ಈ ಸ್ವಿಚ್ ಅನ್ನ ಆನ್ ಮಾಡಿದ್ರೆ ವ್ಯರ್ಥ ಎನ್ನುವಂತ ಅಂಧಕಾರ ಸಮಾಪ್ತಿ ಆಗ್ಬಿಡುತ್ತೆ. ಒಂದೊಂದು ವ್ಯರ್ಥ ಸಂಕಲ್ಪವನ್ನು ಕೂಡ ಸಮಾಪ್ತಿ ಮಾಡುವಂತ ಪರಿಶ್ರಮದಿಂದ ಆಗ ನೀವು ಮುಕ್ತರಾಗ್ಬಿಡ್ತೀರಿ. ಯಾವಾಗ ಸ್ಥಿತಿ ಸಮರ್ಥ ಆಗತ್ತೆ ಅವಾಗ ಮಹಾದಾನಿ ವರದಾನಿಗಳಾಗ್ತೀರಿ. ಯಾಕೆಂದ್ರೆ ದಾತ ಅಂದ್ರೇನೆ ಅರ್ಥ ಆಗಿದೆ ಸಮರ್ಥ. ಸಮರ್ಥನೆ ಸಮರ್ಥ ಹಿ ದೇ ಸಕ್ತಾ ಹೇ ಅವ್ರ ಜಹಾ ಸಮರ್ಥೆ ವಹಾ ವ್ಯರ್ಥ ಖತಮ್ ಹೋ ಜಾತಾ ಹೈ. ಸಮರ್ಥನೆ ಕೊಡಬಲ್ಲರು ಮತ್ತು ಎಲ್ಲಿ ಸಮರ್ಥತೆ ಇರುತ್ತೆ ಅಲ್ಲಿ ಮಾತ್ರ ವ್ಯರ್ಥ ಅನ್ನುವಂಥದ್ದು ದೂರ ಆಗತ್ತೆ. ಹಾಗಾಗಿ ಈ ರೀತಿ ಬಾಬಾ ಹೇಳ್ತಾರೆ, ಅವ್ಯಕ್ತ ಫರಿಷ್ಠ ಆಗಿರುವಂತ ಆತ್ಮಗಳ ಶ್ರೇಷ್ಠ ಕಾರ್ಯನೇ ಏನಾಗೋದು? ಅವ್ಯಕ್ತ ಫರಿಷ್ಠಗಳ ಶ್ರೇಷ್ಠ ಕಾರ್ಯನೇ ಏನು? ಸಮರ್ಥ ಸ್ಥಿತಿಯನ್ನ ರೂಪಿಸಿಕೊಳ್ಳೋದು. ಬಾಬಾ ಹೆತರಿಗೆ ಸಮರ್ಥ ಸ್ಥಿತಿಯ ಸ್ವಿಚ್ ಅನ್ನ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನ ದೂರ ಮಾಡುವಂತ ಅವ್ಯಕ್ತ ಫರಿಷ್ಠ ಆಗ್ರಿ. ಸ್ಲೋಗನ್ ಇದೆ, ಸತ್ಯತೆಯ ಆಧಾರದಿಂದ ಸರ್ವ ಆತ್ಮಗಳ ಹೃದಯದ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಾನ್ ಆತ್ಮ ಆಗಿದ್ದಾರೆ. ಸತ್ಯತೆಯ ಆಧಾರದಿಂದ ಸರ್ವ ಆತ್ಮಗಳ ಹೃದಯದ ಆಶೀರ್ವಾದ ತೆಗೆದುಕೊಳ್ಳುವವರೇ ಭಾಗ್ಯವಾನ್ ಆತ್ಮ ಆಗಿದ್ದಾರೆ. ಸಮಯ ಆಗಿದೆ. ಮಾರ್ಚ್ ಟೈಮ್ನಲ್ಲಿ ಬಹಳ ವರ್ಷಗಳಿಂದ ನಾವೆಲ್ಲ ಸೇರಿ ಒಂದು ಟೂರ್ ಮಾಡ್ಬೇಕಂತ ಇತ್ತು. ಕಾಶಿ, ಅಯೋಧ್ಯ ಮತ್ತು ದಿಲ್ಲಿ, ORCಲಿ 2 ದಿನ ಭಟ್ಟಿ, ಆಮೇಲೆ ದಿಲ್ಲಿಯ ಅಕ್ಕಪಕ್ಕ ಆಗ್ರಾ ಇತ್ಯಾದಿ ಪ್ಲೇಸ್ ಗಳನ್ನ ನೋಡ್ಬೇಕು ಅಂತ. ಅದಕ್ಕೆ ಒಂದು ಸಣ್ಣ ಗುಂಪು ತಯಾರಾಗಿದೆ. 3-4 ಜನ ಕೈ ಎತ್ತಿದ್ದಾರೆ. ಹಾಗಾಗಿ ತಾವು ಯಾರು ಬರ್ತೀರಿ ಮಾರ್ಚ್ ಟೈಮ್ನಲ್ಲಿ, ಮಾರ್ಚ್ 9 ಮತ್ತು ಮಾರ್ಚ್ ಮೋಸ್ಟ್ಲಿ 25 ಏನೋ ಬಾಬರ್ ಮಿಲನ ಇದೆ. ಆ ಟೈಮ್ನಲ್ಲಿ ನಾವಲ್ಲಿ ಹೋದ್ರೆ, ಮಧುಬನಕ್ಕೆ ಹೋಗೋದಿಲ್ಲ ಆದ್ರೆ ORCಲ್ಲೂ ಕೂಡ ನಾವು ಮಿಲನ ಮಾಡ್ಬೋದು. ಆ ತರ ಪ್ಲಾನ್ ಮಾಡಿ ORCಲಿ 2 ದಿನ ಭಟ್ಟಿ, ಆಮೇಲೆ ಕಾಶಿ, ಅಯೋಧ್ಯ ಮತ್ತೆ ದಿಲ್ಲಿಯ ಅಕ್ಕಪಕ್ಕದ ಕೆಲವು ಪ್ಲೇಸ್ ಅನ್ನ ನೋಡ್ಕೊಂಡ್ ಬರೋದು. ಟೋಟಲ್ 10 ರಿಂದ 12 ದಿನ ಟೈಮ್ ಆಗತ್ತೆ. ಮೋಸ್ಟ್ಲಿ ಆ ಟೈಮ್ ನಲ್ಲಿ ನೀವು ಫ್ರೀನೂ ಕೂಡ ಇರ್ತೀರಿ ಅನ್ಸುತ್ತೆ. ಇರ್ತೀರಾ ಬಿಸ್ನೆಸ್ ಮ್ಯಾನ್ಗಳು? ಅವಾಗ ನಾವೆಲ್ಲ ಹೋಗ್ ಬರೋಣ. ಅದಕ್ಕೆ ನಿನ್ನೆ 1 4-5 ಜನ ಕೈ ಎತ್ತಿದ್ರು. ನೋಡೋಣ ಯಾರ್ಯಾರು ಬರ್ತೀರಿ, ಕೈ ಎತ್ತಿ.